ಟ್ರೈನ್ ಸ್ಟಾಪ್ ಆಗೋಗುತ್ತೆ. ಆದ್ರಿಂದ ಹೊರಗಡೆ ಬಂದ್ರೆ ಒಂದು ದೊಡ್ಡ ಹುಳ ಇವರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡುತ್ತೆ. ನಂತರ ಅದರಿಂದ ತಪ್ಪಿಸ್ಕೊಂಡು ಒಂದು ರೈಲ್ವೆ ಸ್ಟೇಷನ್ಗೆ ಬಂದ್ರೆ ಇಲ್ಲಿರುವಂತ ಜನರಿಂದ ಇವ್ರಿಗೆ ಗೊತ್ತಾಗುತ್ತೆ ಇವರೆಲ್ಲರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ 99 ಚಾಲೆಂಜ್ ಗಳನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ. ಆ ಚಾಲೆಂಜ್ ಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಭಯಂಕರವಾಗಿರುವಂತ ಸಾವಿರಾರು ಕ್ರಿಯೇಚರ್ಸ್ ಗಳನ್ನ ಇವರು ಸಾಯಿಸ್ಬೇಕು. ಅದ್ರ ಜೊತೆಗೆ ಒಂದು ಅಮೂಲ್ಯವಾಗಿರುವಂತ ವಸ್ತುನು ಕೂಡ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಅಷ್ಟಕ್ಕೂ ಆ ಚಾಲೆಂಜ್ ಗಳನ್ನ ಏನಕ್ಕೆ ಕಂಪ್ಲೀಟ್ ಮಾಡ್ಬೇಕು, ಇವರೆಲ್ಲರೂ ಎಲ್ಲಿಗೆ ಬಂದು ತಲುಪಿದ್ದಾರೆ, ಕೊನೆಗೆ ಬರುವಂತ ಅದ್ಭುತವಾಗಿರುವಂತ ಟ್ವಿಸ್ಟ್ ಅನ್ನ ನೀವು ನೋಡ್ಬೇಕು ಅಂತಂದ್ರೆ ಈ ಮೂವಿನ ನನ್ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಆಮ್ನಿಸಿಯೆಂಟ್ ರೀಡರ್ ದ ಪ್ರೊಫೆಸಿ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ಜನರ ಮಧ್ಯ ಹೋಗ್ತಿರೋಂತ ಕಿಮ್ ಡೋಗ್ಜಾ ಅನ್ನೋ ಒಬ್ಬ ಹುಡುಗನ್ನ ನಮ್ಗೆ ತೋರಿಸ್ತಾರೆ. ಇವನು ಚಿಕ್ಕ ವಯಸ್ಸಿಂದ ಒಂದು ನೋವೆಲ್ ಅನ್ನ ಓದ್ತಿರ್ತಾನೆ. ನೋವೆಲ್ ಅಂತಂದ್ರೆ ಸ್ಟೋರಿ. ಫೋನ್ ನಲ್ಲಿ ಬರುವಂತ ನೋವೆಲ್ ಅನ್ನ ಓದ್ತಿರ್ತಾನೆ. ಈ ನೋವೆಲ್ ನ ಹೆಸರು 3 ways to survive the apocalypse ಅಂತ. ಈ ಕತೆ ಏನ್ರ ಬಗ್ಗೆ ಅಂತಂದ್ರೆ ನಾಶ ಆಗಿರುವಂತ ಒಂದು ಸಿಟಿಲಿ ಜನರು ಬದುಕೋದಕ್ಕೆ ಒಬ್ರು ಜೊತೆ ಒಬ್ರು ಹೊಡೆದಾಡ್ಬೇಕು, ಹಾಗೆ ಮಾನ್ಸ್ಟರ್ಸ್ ಗಳ ಜೊತೆನೂ ಕೂಡ ಫೈಟ್ ಮಾಡ್ಬೇಕು. ಕಾಲ ಕಳಿತಾ ಜನರಿಗೆ ಈ ನೋವೆಲ್ ತುಂಬಾ ಬೋರ್ ಆಗೋದಕ್ಕೆ ಶುರುವಾಗೋಗುತ್ತೆ. ಆದ್ರೆ ಇನ್ನೂ ಕೂಡ ನೋವೆಲ್ ನ ಓದ್ತಿರುವಂತ ಒಬ್ನೇ ಒಬ್ಬ ವ್ಯಕ್ತಿ ಅಂತಂದ್ರೆ ಕಿಮ್ ಮಾತ್ರ. ಅಂದಂಗೆ ಈ ನೋವೆಲ್ ನ ಹೀರೋ ಹೆಸರು ಯೂಜಿನ್, ಹಾಗೆ ಲೆಫ್ಟ್ ನಲ್ಲಿರುವಂತ ಇವನ ಫ್ರೆಂಡ್ ನ ಹೆಸರು ರಾಬಿನ್, ಮಿಲಿಟರಿ ಡ್ರೆಸ್ ನ ಹಾಕೊಂಡಿರೋನ ಹೆಸರು ಜೇಸನ್ ಅಂತ. ನಂತರ ನೋಡಿದ್ರೆ ಕಿಮ್ ಕೂಡ ಬೆಳೆದು ದೊಡ್ಡವನಾಗಿರ್ತಾನೆ, ಹಾಗೆ ಕೆಲ್ಸಕ್ಕೂ ಕೂಡ ಹೋಗ್ತಿರ್ತಾನೆ. ಈಗ ನಾವೆಲ್ ಅಂದ್ರೆ ಇವನ್ಗೂ ಕೂಡ ಇಷ್ಟ ಇಲ್ಲ. ಯಾಕೆಂತಂದ್ರೆ ನಾವೆಲ್ ನ ಕೊನೆಯಲ್ಲಿ ಇಡೀ ಪ್ರಪಂಚದಲ್ಲಿರುವಂತ ಎಲ್ಲರೂ ಸತ್ತೋಗ್ತಾರೆ, ಆದ್ರೆ ಯೂಜಿನ್ ಮಾತ್ರ ಉಳ್ಕೋತಾನೆ. ಇದರಿಂದ ಕಿಮ್ ನಾವೆಲ್ ನ ರೈಟರ್ಗೆ ಇಮೇಲ್ ಮಾಡಿ ಹೇಳ್ತಾರೆ ನಿಮ್ಮ ನಾವೆಲ್ ನನ್ಗೂ ಕೂಡ ಇಷ್ಟ ಆಗಿಲ್ಲ ಅಂತ. ನಂತರ ಟ್ರೈನ್ ನಲ್ಲಿ ಒಬ್ಬ ಸಣ್ಣ ಹುಡುಗ ಇರುವೆಗಳ ಗೂಡನ್ನ ಹಿಡ್ಕೊಂಡು ಕುಂತಿರ್ತಾನೆ. ಅದೇ ಸಮಯಕ್ಕೆ ಕಿಮ್ ನ ಫ್ರೆಂಡ್ ಆಗಿರುವಂತ ಸಾರಾ ಕೂಡ ಇದೇ ಟ್ರೈನ್ ಗೆ ಬರ್ತಾಳೆ. ಕಿಮ್ ಕೂಡ ಒಬ್ರು ವಯಸ್ಸಾಗಿರುವಂತ ಲೇಡಿಗೆ ಸೀಟ್ ಅನ್ನ ಬಿಟ್ಕೊಟ್ಟು ಇವಳ ಜೊತೆ ಮಾತಾಡ್ತಾ ಹೋಗ್ತಾನೆ. ಇವರಿಬ್ರು ತುಂಬಾ ದಿನಗಳ ನಂತರ ಸಿಕ್ಕಿರೋದ್ರಿಂದ ಮಾತಾಡ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಸಾರಾ ಕೆಲಸ ಮಾಡುವಂತ ಆಫೀಸ್ ನ ಬಾಸ್ ಬಂದು ನನ್ ಜೊತೆ ಡಿನ್ನರ್ ಬಾ ಅಂತ ಕರೀತಾನೆ. ಆದ್ರೆ ಇವಳು ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಏನೇನು ಹೇಳಿ ಅವನನ್ನ ಇಲ್ಲಿಂದ ಕಳಿಸ್ಬಿಡ್ತಾಳೆ. ಯಾಕೆಂತಂದ್ರೆ ಅವನು ಒಳ್ಳೆ ವ್ಯಕ್ತಿ ಅಲ್ಲ, ಇವಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದ. ನಂತರ ನೋಡಿದ್ರೆ ಕಿಮ್ ಆಗ್ಲೇ ನೋವೆಲ್ ನ ರೈಟರ್ ಗೆ ಇಮೇಲ್ ಮಾಡಿದ್ನಲ್ಲ, ಅವರು ರಿಪ್ಲೈ ಮಾಡಿರ್ತಾರೆ. ಮೊದ್ಲು ಅವರು ನನ್ನ ನಾವೆಲ್ ನ ಇಷ್ಟು ದಿನ ಓದಿದ್ದಕ್ಕೆ ಥ್ಯಾಂಕ್ಸ್, ಆದ್ರೆ ನಿಮ್ಗೆ ನೋವೆಲ್ ನ ಎಂಡಿಂಗ್ ಇಷ್ಟ ಆಗಿಲ್ಲ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನಿಮ್ಗೊಂದು ಚಾನ್ಸ್ ಕೊಡ್ತಿದ್ದೀನಿ. ನಿಮ್ಗೆ ಹೇಗ್ ಬೇಕೋ ಹಾಗೆ ನೋವೆಲ್ ನ ಎಂಡಿಂಗ್ ಅನ್ನ ನೀವೇ ಬರೀರಿ. ನಿಮ್ಮ ಟೈಮ್ 7 ಗಂಟೆಯಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಾರೆ. ಇದರಿಂದ ಇವನಿಗೆ ಏನು ಕೂಡ ಅರ್ಥ ಆಗ್ತಿರೋದಿಲ್ಲ. ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಟ್ರೈನ್ ಸ್ಟಾಪ್ ಆಗುತ್ತೆ. ಹಾಗೆ ಎಲ್ಲಾ ಕಡೆ ಅನೌನ್ಸ್ ಆಗ್ತಿರುತ್ತೆ ಫ್ರೀ ಸರ್ವಿಸ್ ಗಳು ಮುಗಿತು, ಇವಾಗಿಂದ ಕಾಂಪಿಟೇಷನ್ ಶುರು ಆಗ್ತಿದೆ ಅಂತ. ಇದನ್ನ ಕೇಳಿ ಇವನಿಗೆ ನೆನಪಾಗುತ್ತೆ ನಾವೆಲ್ ನ ಸ್ಟಾರ್ಟಿಂಗ್ ನಲ್ಲೂ ಕೂಡ ಇದೇ ರೀತಿ ಅನೌನ್ಸ್ ಮಾಡ್ತಾರೆ. ಆದ್ರಿಂದ ಫೋನ್ ನ ನೋಡಿದ್ರೆ 7 ಗಂಟೆ ಆಗೋಗಿರುತ್ತೆ. ಆದ್ರೆ ಮತ್ತೊಂದ್ಸಲ ಇವನಿಗೆ ಶಾಕ್ ಆಗುತ್ತೆ. ಯಾಕೆಂತಂದ್ರೆ ಡೋಕೋಬಿ ಅನ್ನು ಗೊಂಬೆ ರೀತಿ ಕಾಣುವಂತ ಒಂದು ಜೀವಿ ಇಲ್ಲಿಗೆ ಬರುತ್ತೆ. ಹೇಳ್ಬೇಕು ಅಂತಂದ್ರೆ ನೋವೆಲ್ ನಲ್ಲೂ ಕೂಡ ಡೋಕೋಬಿ ಅನ್ನೋ ಒಂದು ಜೀವಿ ಇರುತ್ತೆ. ಡೋಕೋಬಿ ನಾನು ನಿಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ಆಗಿರುವಂತ ಮೆಸೇಜ್ ನ ತಂದಿದ್ದೀನಿ ಅಂತ ಹೇಳ್ತಿದ್ರೆ ಟ್ರೈನ್ ನಲ್ಲಿರುವಂತ ಜನರು ಮಾತ್ರ ಇದ್ರ ಮಾತನ್ನೇ ಕೇಳ್ತಿರೋದಿಲ್ಲ. ನಮ್ಗೆ ಕೆಲ್ಸಕ್ಕೆ ಟೈಮ್ ಆಗ್ತಿದೆ ಅಂತ ಕೂಗಾಡ್ತಿರ್ತಾರೆ. ಇದರಿಂದ ಡೋಕೋಬಿಗೆ ಕೋಪ ಬಂದು ಒಬ್ಬ ವ್ಯಕ್ತಿನ ಲೇಸರ್ ಇಂದ ಸಾಯಿಸ್ಬಿಡುತ್ತೆ. ಅದನ್ನ ನೋಡಿ ಎಲ್ಲರೂ ಹೆದರ್ಕೊಂಡು ಸೈಲೆಂಟ್ ಆಗೋಗ್ತಾರೆ. ಆಗ ಇದು ಕೂಡ ಹೇಳ್ತಾ ಹೋಗುತ್ತೆ ನಿಮ್ಗೆ ಮನುಷ್ಯರಿಗೆ ಈ ಪ್ರಪಂಚದ ಬಗ್ಗೆ ಏನು ಕೂಡ ಗೊತ್ತಿಲ್ಲ. ಮನುಷ್ಯರಿಗಿಂತ ತುಂಬಾನೇ ಇಂಟೆಲಿಜೆಂಟ್ ಆಗಿರೋ ಬುದ್ಧಿಜೀವಿಗಳು ಇದ್ದಾರೆ. ಅವರ ಹೆಸರು ಕಾನ್ಸ್ಟೆಲೇಷನ್ಸ್ ಅಂತ. ಅವರು ಪ್ರತಿಯೊಂದು ಕ್ಷಣನೂ ಕೂಡ ನಿಮ್ಮನ್ನ ನೋಡ್ತಿರ್ತಾರೆ, ಆದ್ರೆ ನೀವು ಅವರನ್ನ ನೋಡೋದಕ್ಕಾಗೋದಿಲ್ಲ. ಈಗ ಕಾನ್ಸ್ಟೆಲೇಷನ್ ಅವರೆಲ್ಲರೂ ಡಿಸೈಡ್ ಮಾಡಿದ್ದಾರೆ ಮನುಷ್ಯರಿಗೆ ಪನಿಷ್ಮೆಂಟ್ ಅನ್ನ ಕೊಡ್ಬೇಕು ಅಂತ. ಇದರಿಂದ ಇನ್ಮೇಲಿಂದ ನೀವು ಬದುಕಬೇಕು ಅಂತಂದ್ರೆ ಚಾಲೆಂಜ್ ಗಳನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳ್ತಿದ್ದಂಗೆನೆ ಇವರೆಲ್ಲರ ಮುಂದ್ಗಡೆ ಒಂದು ಸ್ಕ್ರೀನ್ ನಲ್ಲಿ ಬರುತ್ತೆ ನೀವು ಬದುಕೋದಕ್ಕೆ ಒಂದು ಪ್ರಾಣನ ತೆಗಿಬೇಕು. ಆ ರೀತಿ ಪ್ರಾಣನ ತೆಗೆದ್ರೆ 300 ಕಾಯಿನ್ಸ್ ಗಳು ಸಿಗ್ತವೆ, ಅಥವಾ ತೆಗಿಯೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ನೀವೇ ಸತ್ತೋಗ್ತೀರಾ ಅಂತ. ಇದರಿಂದ ಎಲ್ಲರೂ ಶಾಕ್ ಆಗ್ಬಿಟ್ಟಿರ್ತಾರೆ. ಈ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಇವ್ರ ಹತ್ರ ಇರೋದು ಬರೀ 10 ನಿಮಿಷ ಮಾತ್ರ. ಇದಾದ್ಮೇಲೆ ಕಿಮ್ ನೋಡಿದ್ರೆ ಇರುವೆಗಳನ್ನ ಹಿಡ್ಕೊಂಡಿರುವಂತ ಹುಡುಗ ಒಬ್ನೇ ಇರ್ತಾನೆ, ತಂದೆ ತಾಯಿ ಇರೋದಿಲ್ಲ. ಇದೇ ಸಮಯದಲ್ಲಿ ಜನರು ಕೂಡ ಇವರ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ ಒಬ್ರು ಜೊತೆ ಒಬ್ರು ಫೈಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಹೀಗೆ ಇದೆಲ್ಲ ನಡೀತಿರ್ಬೇಕಾದ್ರೆ ಕಿಮ್ ಪಕ್ಕದ ಬೋಗಿಲಿ ನೋಡ್ತಾನೆ ನೋವೆಲ್ ನ ಹೀರೋ ಇದಾನಲ್ಲ ಯೂಜಿನ್, ಅವನು ಇಲ್ಲೇ ಇರ್ತಾನೆ. ಇದರಿಂದ ಇವನಿಗೆ ಕನ್ಫರ್ಮ್ ಆಗೋಗುತ್ತೆ ಇವನು ಹಾಗೆ ಜನರೆಲ್ಲರೂ ಇಷ್ಟು ದಿನ ಇವನು ಓದ್ತಿದ್ದಂತ ನೋವೆಲ್ ನ ಒಳಗಡೆ ಬಂದ್ಬಿಟ್ಟಿದ್ದಾರೆ ಅಂತ. ಅದೇ ಸಮಯಕ್ಕೆ ಟ್ರೈನ್ ನ ಮೇಲೆ ಯಾರೋ ಅಟ್ಯಾಕ್ ಮಾಡ್ತಾರೆ. ಸರಿ ಅಂತ ಕಿಮ್
ಹೇಗೋ ಇವನನ್ನ ಸಂಭಾಳಿಸ್ಕೊಂಡು ಸ್ಕ್ರೀನ್ ನಲ್ಲಿ ನೋಡ್ತಾನೆ. ಇದರಲ್ಲಿ ಬರೀ ಒಂದು ಪ್ರಾಣನ ತೆಗಿಬೇಕು ಅಂತ ಬರ್ದಿರುತ್ತೆ ಅಷ್ಟೇ, ಮನುಷ್ಯರ ಪ್ರಾಣನ ತೆಗಿಬೇಕು ಅಂತ ಬರ್ದಿರೋದಿಲ್ಲ. ಇದರಿಂದ ಇರುವೆಗಳ ಗೂಡನ್ನ ಎತ್ಕೊಂಡು ಅದರಲ್ಲಿ ಸ್ವಲ್ಪ ಇರುವೆನ ಸಾರಾಗೆ ಕೊಡ್ತಾನೆ. ಇದಾದ್ಮೇಲೆ ಎಲ್ಲಾ ಜನರನ್ನ ಕರೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ, ಆದ್ರೆ ಯಾರು ಕೂಡ ಇವನ ಕಡೆ ನೋಡ್ತಿರೋದಿಲ್ಲ. ಅದಕ್ಕೆ ಇವನು ಒಂದು ಇರುವೆನ ಸಾಯಿಸ್ತಿದ್ದಂಗೆನೆ ಚಾಲೆಂಜ್ ಕಂಪ್ಲೀಟ್ ಆಗಿ ಇವನಿಗೆ 300 ಕಾಯಿನ್ಸ್ ಗಳು ಸಿಗ್ತವೆ. ಇದನ್ನ ನೋಡಿ ಜನರಿಗೂ ಕೂಡ ಅರ್ಥ ಆಗೋಗುತ್ತೆ ಮನುಷ್ಯರ ಪ್ರಾಣನೇ ತೆಗಿಬೇಕು ಅಂತ ಏನು ಇಲ್ಲ ಅಂತ. ಇದರಿಂದ ಎಲ್ಲರೂ ಇರುವೆ ಗೂಡಿಗೋಸ್ಕರ ಕಿತ್ತಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಆದ್ರೆ ಒಬ್ಬ ಹುಡುಗ ಮಾತ್ರ ಆ ವಯಸ್ಸಾಗಿರುವಂತ ಲೇಡಿನ ಸಾಯಿಸೋದಕ್ಕೆ ನೋಡ್ತಿರ್ತಾನೆ. ಇದರಿಂದ ಅವನನ್ನ ತಡೆಯೋದಕ್ಕೆ ಬಂದಾಗ ಇವನ್ ಮಾತ್ರ ಕೇಳ್ತಾನೆ ಇರೋದಿಲ್ಲ. ಆಗ್ಲೇ ಇವನಿಗೆ ಗೊತ್ತಾಗೋದು ಹೀರೋ ಯುಜಿನ್ ಜೊತೆ ರಾಬಿನ್ ಅನ್ನೋ ಒಬ್ಬ ಹುಡುಗ ಇದ್ನಲ್ಲ, ಅದೇ ಹುಡುಗ ಇವನು. ಇದಾದ್ಮೇಲೆ ಕಿಮ್ಗೆ ಸಿಕ್ಕಿರುವಂತ 300 ಕಾಯಿನ್ ಗಳನ್ನ ಯೂಸ್ ಮಾಡ್ಕೊಂಡು ಸ್ಟ್ರೆಂತ್ ಅನ್ನ ಪರ್ಚೇಸ್ ಮಾಡ್ತಾನೆ. ಅಂದ್ರೆ ಶಕ್ತಿನ ಪರ್ಚೇಸ್ ಮಾಡಿ ಇವನಿಗೆ ಜೋರಾಗಿ ಪಂಚ್ ಮಾಡ್ತಾನೆ. ಅದೇ ರೀತಿ ರಾಬಿನ್ ಕೂಡ ಇವನ ಪವರ್ ಅನ್ನು ಯೂಸ್ ಮಾಡ್ಕೊಂಡು ಇವನ್ ಜೊತೆ ಫೈಟ್ ಮಾಡ್ತಿರ್ತಾನೆ. ಇದೇ ಸಮಯದಲ್ಲಿ ಕಿಮ್ಗೆ ಇರುವೆಗಳ ಮೊಟ್ಟೆಗಳು ಸಿಕ್ಬಿಡ್ತವೆ. ಅವುಗಳನ್ನ ಇವನು ಸಾಯಿಸ್ತಿದ್ದಂಗೆನೆ ತುಂಬಾ ಕಾಯಿನ್ ಗಳು ಸಿಗ್ತವೆ. ಆ ಕಾಯಿನ್ ಗಳಿಂದ ತುಂಬಾ ಪವರ್ ಅನ್ನು ಕೂಡ ಪರ್ಚೇಸ್ ಮಾಡ್ತಾನೆ. ಆ ಪವರ್ ನ ಸಹಾಯದಿಂದ ಇವನು ರಾಬಿನ್ ನ ಜೊತೆ ಫೈಟ್ ಮಾಡ್ತಾ ಆ ವಯಸ್ಸಾಗಿರುವಂತ ಲೇಡಿನ ಸಾಯಿಸ್ತಾ ಇರೋ ರೀತಿ ನೋಡ್ಕೊತಿರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಟೈಮ್ ಮುಗ್ದೋಗಿದ್ರಿಂದ ರಾಬಿನ್ ನ ಜೊತೆ ಯಾರ್ಯಾರು ಪ್ರಾಣ ತೆಗ್ದಿಲ್ವೋ ಎಲ್ಲರೂ ಸತ್ತೋಗ್ತಾರೆ. ಅಷ್ಟೇ ಅಲ್ಲದೆ ಆ ವಯಸ್ಸಾಗಿರುವಂತ ಲೇಡಿನೂ ಕೂಡ ಸತ್ತೋಗ್ತಿರ್ತಾರೆ. ಯಾಕೆಂತಂದ್ರೆ ಇರುವೆನ ಅವರು ಸಾಯಿಸಿರೋದಿಲ್ಲ. ನಂತರ ಇಲ್ಲಿಗೆ ಮತ್ತೊಂದ್ಸಲ ಡೋಕೋಬಿ ಬಂದು ಎಲ್ಲರಿಗೂ ಹೇಳುತ್ತೆ, ನೀವೆಲ್ರೂ ಒಬ್ಬರನ್ನೊಬ್ರು ಸಾಯಿಸ್ತೀರಾ ಅಂತ ಅನ್ಕೊಂಡಿದ್ವಿ, ಆದ್ರೂ ಇರುವೆಗಳನ್ನ ಸಾಯಿಸಿದ್ರಿ, ಒಳ್ಳೆ ಐಡಿಯಾನೆ. ಇದರಿಂದ ಕಾನ್ಸ್ಟಲೇಷನ್ ಅವರು ಇಂಪ್ರೆಸ್ ಆಗಿ ನಿಮ್ಮೆಲ್ಲರಿಗೂ ಒಂದು ಗಿಫ್ಟ್ ಅನ್ನ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಂಗೆನೆ ಎಲ್ಲರ ಮುಂದೆ ಒಂದು ಸ್ಕ್ರೀನ್ ನಲ್ಲಿ ನಿಮ್ಗೆ ಯಾವ ತರ ಪವರ್ ಗಳು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ಕಿಮ್ ನಾವೆಲ್ ನ ಮೊದ್ಲೇ ಓದಿರೋದ್ರಿಂದ ಇವನಿಗೆ ಎಲ್ಲಾನು ಗೊತ್ತಿರುತ್ತೆ. ಆದ್ರಿಂದ ಯಾವ ಪವರ್ ಅನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಪವರ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಂದೆ ಏನಾದ್ರೂ ಅದ್ರ ಬದಲಾಗಿ ಕೊಡ್ಬೇಕಾಗುತ್ತೆ. ಅದೇ ಸಮಯಕ್ಕೆ ಟ್ರೈನ್ ಕೆಳಗಡೆ ಬೀಳ್ತಿರ್ಬೇಕಾದ್ರೆ ಯುಜಿನ್ ನ ಮತ್ತೊಬ್ಬ ಫ್ರೆಂಡ್ ಆಗಿರುವಂತ ಜೇಸನ್ ನ ಕಿಮ್ ಇಲ್ಲೇ ನೋಡ್ತಾನೆ. ಜೇಸನ್ ತುಂಬಾ ಕಷ್ಟಪಟ್ಟು ಡೋರ್ ಅನ್ನು ಓಪನ್ ಮಾಡಿ ಎಲ್ಲರನ್ನು ಹೊರಗಡೆ ಕಳಿಸ್ತಾನೆ. ಕಿಮ್ ಕೂಡ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಇರುವೆಗಳ ಗೂಡನ್ನ ಹಿಡ್ಕೊಂಡಿದ್ದಂತ ಆ ಹುಡುಗನ ನೋಡ್ತಾನೆ. ಇವನು ಒಬ್ನೇ ಒಂಟಿಯಾಗಿರ್ತಾನೆ. ಅಂದಂಗೆ ಇವನ ಹೆಸರು ಬಿಲ್ ಅಂತ. ನಂತರ ಕಿಮ್ ಬಿಲ್ ನ ಸಾರಾ ಹಾಗೆ ಜೇಸನ್ ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನೀರಿಂದ ಒಂದು ಮಾನ್ಸ್ಟರ್ ಬಂದು ಬ್ರಿಡ್ಜ್ ಅನ್ನ ನಾಶ ಮಾಡ್ಬಿಡುತ್ತೆ. ಅಷ್ಟೇ ಅಲ್ಲದೆ ಡೊಕೋಬಿ ಸತ್ತೋಗಿರುವಂತ ಜನರನ್ನ ಜಾಂಬಿಗಳ ರೀತಿ ಸರ್ವೈವ್ ಆಗಿರುವಂತ ಜನರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಿಟ್ಬಿಡುತ್ತೆ. ಹೀಗೆ ಕಿಮ್ ಮತ್ತೆ ಜೇಸನ್ ಅವರುಗಳ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ನೋಡಿದ್ರೆ ಸಾರಾ ಒಂದು ಸ್ಪೈಡರ್ ನ ರೀತಿ ಜೇಡರ ಬಲೆ ಎಲ್ಲ ಕ್ರಿಯೇಟ್ ಮಾಡ್ತಿರ್ತಾಳೆ. ಯಾಕೆಂತಂದ್ರೆ ಆಗ್ಲೇ ಕಾನ್ಸ್ಟಲೇಷನ್ ಅವರು ಗಿಫ್ಟ್ ಅಂತ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಈ ರೀತಿ ಪವರ್ ಅನ್ನ ಇವಳು ಚೂಸ್ ಮಾಡ್ಕೊಂಡಿರ್ತಾಳೆ. ನಂತರ ಇವರು ತಪ್ಪಿಸ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ಕಿಮ್ಗೆ ನೆನಪಾಗುತ್ತೆ. ಹೀಗೆ ಇವರು ಮುಂದೆ ಹೋಗ್ತಿದ್ರೆ ಜಿಮೋ ರೈಲ್ವೆ ಸ್ಟೇಷನ್ ಬರುತ್ತೆ. ಅದಾದ್ಮೇಲೆ ಚಿಂಗ್ಮೂರೋ ರೈಲ್ವೆ ಸ್ಟೇಷನ್ ಬರುತ್ತೆ. ನೋವೆಲ್ ನ ಪ್ರಕಾರ ಚಿಂಗ್ಮೂರೋ ರೈಲ್ವೆ ಸ್ಟೇಷನ್ ಅಲ್ಲಿ ಹೀರೋ ಆಗಿರುವಂತ ಯುಜಿನ್ ಫೈರ್ ಡ್ರ್ಯಾಗನ್ ನ ಜೊತೆ ಫೈಟ್ ಮಾಡ್ತಾ ಸತ್ತೋಗ್ತಾನೆ. ನಾವೆಲ್ ನ ಪ್ರಕಾರ ಅವನೇನಾದ್ರೂ ಸತ್ತೋದ್ರೆ ಇಡೀ ಪ್ರಪಂಚನೂ ಕೂಡ ಸರ್ವ ನಾಶ ಆಗೋಗುತ್ತೆ. ಅವನು ಬದುಕಬೇಕು ಅಂತಂದ್ರೆ ತುಂಬಾ ವಿಶೇಷವಾಗಿರುವಂತ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿ ಆ ಡ್ರ್ಯಾಗನ್ ನ ಜೊತೆ ಫೈಟ್ ಮಾಡ್ಬೇಕು. ಇವನು ನೋವೆಲ್ ಅನ್ನ ಓದಿರೋದ್ರಿಂದ ಆ ಟ್ರಿಕ್ಸ್ ಗಳು ಏನು ಅಂತ ಇವನಿಗೆ ಗೊತ್ತಿದೆ. ಈ ಕಡೆ ನೋಡಿದ್ರೆ ಯುಜಿನ್ ತುಂಬಾನೇ ಪವರ್ಫುಲ್ ಆಗಿರ್ತಾನೆ. ಯಾವಾಗ ಇವನು ಕಿಮ್ ಹತ್ರ ಬರ್ತಾನೋ ಇವನ ಫ್ರೆಂಡ್ ಆಗಿರುವಂತ ಜೇಸನ್ ಇವನನ್ನ ಗುರ್ತೆ ಹಿಡಿತಿರೋದಿಲ್ಲ. ನಂತರ ಕಿಮ್ ಇವನಿಗೆ ಹೇಳ್ತಾ ಹೋಗ್ತಾನೆ, ನೀನು ಚಿಂಗ್ಮೂರೋ ರೈಲ್ವೆ ಸ್ಟೇಷನ್ ಅಲ್ಲಿ ಫೈರ್ ಡ್ರ್ಯಾಗನ್ ನ ಜೊತೆ ಫೈಟ್ ಮಾಡ್ತಾ ಸತ್ತೋಗ್ತೀಯ. ಅದನ್ನ ಸೋಲ್ಸೋದಕ್ಕೆ ಟ್ರಿಕ್ಸ್ ಗಳು ನನಗೆ ಗೊತ್ತು. ನಾವಿಬ್ರು ಜೊತೆಲಿ ಹೋಗಿ ಆ ಡ್ರ್ಯಾಗನ್ ನ ಸಾಯಿಸೋಣ ಅಂತ. ಇದೆಲ್ಲ ನಿನಗೆ ಗೊತ್ತು ಅಂದಾಗ ಸತ್ಯ ಹೇಳಿದ್ರೆ ಇವನು ನಂಬೋದಿಲ್ಲ ಅಂತ ಕಾನ್ಸ್ಟಲೇಷನ್ ಅವರು ಪವರ್ಸ್ ಗಳನ್ನ ಕೊಟ್ಟಿದಾರಲ್ಲ, ಅದ್ರಲ್ಲಿ ನಾನು ಭವಿಷ್ಯನ ನೋಡುವಂತ ಪವರ್ ಅನ್ನ ಚೂಸ್ ಮಾಡ್ಕೊಂಡು ಅಂತ ಸುಳ್ಳು ಹೇಳ್ಬಿಡ್ತಾನೆ. ಆದ್ರಿಂದ ಯುಜಿನ್ ಕೂಡ ಇವನನ್ನ ಹಿಡ್ಕೊಂಡು ನಿನ್ನ ನಾನು ನಂಬೇಕು ಅಂತಂದ್ರೆ ಇಲ್ಲಿಂದ ಬದುಕಿ ಬಾ ಅಂತ ಹೇಳಿ ನೀರಿನ ಒಳಗಡೆ ತಳ್ತಿದ್ದಂಗೆನೆ ಇಕ್ತಿಯಾಸಾರಸ್ ಅನ್ನೋ ಒಂದು ಮಾನ್ಸ್ಟರ್ ಬಂದು ಇವನನ್ನ ನುಂಗ್ಬಿಡುತ್ತೆ. ನಂತರ ಇವನು ಇದರ ಹೊಟ್ಟೆ ಒಳಗಡೆ ಬಂದು ನೋಡಿದ್ರೆ ಇವನ್ಗೋಸ್ಕರ ಒಂದು ಬೇರೆ ಚಾಲೆಂಜ್ ಕ್ರಿಯೇಟ್ ಆಗುತ್ತೆ. ಇವನೇನಾದ್ರೂ ಈ ಇಕ್ತಿಯಾಸಾರಸ್ ಮಾನ್ಸ್ಟರ್ ನ ಸಾಯಿಸಿದ್ರೆ 9,000 ಕಾಯಿನ್ ಗಳು ಸಿಗ್ತವೆ ಅಂತ. ಇಲ್ಲೇ ಡೊಕಾಬಿ ಕೂಡ ಇರುತ್ತೆ. ಅದನ್ನ ಇವನು ಬರೋದಕ್ಕೆ ಹೇಳಿ ಇದಕ್ಕೆ ಹೇಳ್ತಾ ಹೋಗ್ತಾನೆ, ನನಗ್ ಗೊತ್ತು ನಿನ್ನ ನಿಜವಾದ ಹೆಸರು ಡೊಕೋಬಿ ಅಲ್ಲ, ಬಿಹ್ಯೂಂಗ್ ಅಂತ. ಇದನ್ನ ಕೇಳಿ ಡೊಕಾಬಿಗೆ ತುಂಬಾನೇ ಶಾಕ್ ಆಗೋಗುತ್ತೆ. ಇದೆಲ್ಲ ಇವನಿಗೆ ಹೇಗೆ ಗೊತ್ತು ಅಂತ. ಆದ್ರೆ ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೋಬೇಡ, ನಾನು ಹೇಳೋದನ್ನ ಕ್ಲೀನ್ ಆಗಿ ಕೇಳು. ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ನೀನ್ ನನಗೆ ಹೆಲ್ಪ್ ಮಾಡು. ನಂತರ 9,000 ಕಾಯಿನ್ ಗಳು ಗೆಲ್ತಿದ್ದಂಗೆನೆ ಅದ್ರಲ್ಲಿ ಅರ್ಧ ನೀನು ಕೊಡ್ತೀನಿ ಅಂತ. ಅದಕ್ಕೆ ಡೊಕೋಬಿ ಕೂಡ ಸರಿ ಅಂತ ಒಪ್ಕೊಳ್ಳುತ್ತೆ. ನಾನೀಗ ಒಂದು ವಸ್ತುನ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದಾಗ ಡೊಕೋಬಿ ಪರ್ಮಿಷನ್ ಕೊಡ್ತಿದ್ದಂಗೆನೆ ಇವನು ಕೂಡ ಮೊಳೆ ರೀತಿ ಇರುವಂತ ವಸ್ತುಗಳನ್ನ ತಗೊಂಡು ಅದನ್ನ ಇಕ್ತಿಯಾಸಾರ್ನ ಹೊಟ್ಟೆ ಒಳಗಡೆ ಚುಚ್ಚುತ್ತಿರ್ತಾನೆ.
ಈ ರೀತಿ ಹೊಟ್ಟೆಯ ಪ್ರತಿಯೊಂದು ಮೂಲೆಗೆ ಚುಚ್ಚಿದ್ರೆ ಅದು ಸತ್ತೋಗುತ್ತೆ. ಈ ಕಡೆ ಹೊರಗಡೆ ನೋಡಿದ್ರೆ ಯೂಜಿನ್ ಯೋಚನೆ ಮಾಡ್ತಿರ್ತಾನೆ, ಆ ಕಿಮ್ ಹೇಳಿದ್ದು ಏನಾದ್ರೂ ನಿಜ ಆಗಿದ್ರೆ ನಾನು ಡ್ರ್ಯಾಗನ್ ಜೊತೆ ಫೈಟ್ ಮಾಡ್ತಾ ಸತ್ತೋದ್ರೆ ಏನ್ ಮಾಡೋದು ಅಂತ. ಈ ಕಡೆ ಕಿಮ್ ಆ ಮೊಳೆಗಳನ್ನ ಇಕ್ತಿಯಾಸೋರಸ್ನ ಬಾಡಿ ಒಳಗಡೆ ಎಲ್ಲ ಚುಚ್ಚಿ ಅದನ್ನ ಸಾಯಿಸ್ಬಿಟ್ಟಿರ್ತಾನೆ. ಹಾಗೆ ಇಲ್ಲೇ ಇವನಿಗೆ ನ್ಯೂಕ್ಲಿಯಸ್ ಅನ್ನು ತುಂಬಾ ವಿಶೇಷವಾಗಿರುವಂತ ಒಂದು ವಸ್ತುನು ಕೂಡ ಸಿಗುತ್ತೆ. ಆದ್ರೆ ಇವನು ಅದನ್ನ ಡೊಕೋಬಿಗೆ ಕೊಟ್ಟು ಹೇಳ್ತಾನೆ, ಯಾರು ನನಗೆ ಈ ತರ ಫೈಟ್ ನ ಕೊಡ್ತಾರೋ ಅದ್ರ ಬದಲಾಗಿ ನ್ಯೂಕ್ಲಿಯಸ್ ನ ಎಕ್ಸ್ಚೇಂಜ್ ಮಾಡ್ತೀನಿ ಅಂತ. ಇಲ್ಲಿ ಇವನು ಕೇಳ್ತಿರುವಂತ ಈ ತರ ಫೈತ್ ಕೂಡ ತುಂಬಾನೇ ವಿಶೇಷವಾಗಿರುವಂತ ವಸ್ತು. ಅದು ಇವನಿಗೆ ಏನಕ್ಕೆ ಬೇಕು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಇವನಿಗೆ ಇಷ್ಟೊಂದು ನಾಲೆಡ್ಜ್ ಇರೋದನ್ನ ನೋಡಿ ಡೊಕೋಬಿ ತುಂಬಾನೇ ಇಂಪ್ರೆಸ್ ಆಗಿ ಇವನಿಗೆ ಹೆಲ್ಪ್ ಆಗ್ಲಿ ಅಂತ ಒಂದಷ್ಟು ವಸ್ತುಗಳನ್ನ ಕೊಡುತ್ತೆ. ಇವನು ಕೂಡ ಒಂದು ಮಾಸ್ಕ್ ನ ಹಾಕೊಂಡು ನೀರಿಂದ ಹೊರಗಡೆ ಬರ್ತಾನೆ. ನಂತರ ಒಂದು ಅಂಗಡಿಯಲ್ಲಿ ಇವನು ಊಟ ಸಿಕ್ತು ಅಂತ ತಿಂತಿರ್ಬೇಕಾದ್ರೆ ಇಲ್ಲೇ ಒಬ್ಳು ಹುಡುಗಿ ಬದುಕಿರೋದು ಇವನಿಗೆ ಕಾಣಿಸುತ್ತೆ. ಅವಳನ್ನ ನೋಡ್ತಿರ್ಬೇಕಾದ್ರೆ ಒಂದು ದೊಡ್ಡ ಹುಳ ಇವನನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇವನು ಕೂಡ ಅವಳನ್ನ ಕಾಪಾಡ್ಕೊಂಡು ಒಂದು ಜಾಗದ ಒಳಗಡೆ ಬಂದು ಡೋರ್ ಅನ್ನ ಹಾಕ್ಬಿಡ್ತಾನೆ. ಇವನು ಕಾಪಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾನಲ್ಲ ಈ ಹುಡುಗಿ ಹೆಸರು ಜೂಲಿಯಾ ಅಂತ. ಹೇಳ್ಬೇಕು ಅಂತಂದ್ರೆ ಈಗ ಇವರು ಜಿಮ್ ಹೋ ರೈಲ್ವೆ ಸ್ಟೇಷನ್ ಹತ್ರ ಬಂದು ತಲುಪಿರ್ತಾರೆ. ಇಲ್ಲೇ ಒಂದು ಗ್ಯಾಂಗ್ ನವರು ಇರ್ತಾರೆ. ಕಿಮ್ಗೆ ಗೊತ್ತಿದೆ ಇವರು ಒಳ್ಳೆ ಜನರು ಅಲ್ಲ, ಯಾರಾದ್ರೂ ಸಿಕ್ಕಿದ್ರೆ ಅವ್ರ ಹತ್ರ ಇರುವಂತ ಕಾಯಿನ್ ಗಳನ್ನ ಕಿತ್ಕೊಳ್ಳೋದಕ್ಕೆ ನೋಡ್ತಾರೆ ಅಂತ. ಇದರಿಂದ ಇನ್ನಷ್ಟು ಸ್ಟ್ರೆಂತ್ ಅನ್ನ ಪರ್ಚೇಸ್ ಮಾಡಿ ಇವ್ರ ಜೊತೆ ಎಲ್ಲ ಫೈಟ್ ಮಾಡ್ತಾ ಇನ್ನೇನು ಇವರ ಕತೆನ ಮುಗಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಒಳ್ಳೆ ಬಟ್ಟೆನ ಹಾಕಿರುವಂತ ಒಬ್ಬ ವ್ಯಕ್ತಿ ಬಂದು ಇದನ್ನ ಸ್ಟಾಪ್ ಮಾಡಿಸ್ತಾನೆ. ಕಿಮ್ ಇವನ್ ಯಾರು ಅಂತ ಗುರ್ತಿಡಿಯೋದಕ್ಕಾಗೋದಿಲ್ಲ. ಆದ್ರೆ ಇಲ್ಲೇ ಇವನಿಗೆ ಸಾರಾ, ಜೇಸನ್ ಹಾಗೆ ಬಿಲ್ ಕೂಡ ಸಿಗ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಬಿಲ್ಗೆ ಕ್ರಿಮಿ, ಕೀಟ, ಹುಳಗಳ ಜೊತೆ ಮಾತಾಡುವಂತ ಶಕ್ತಿ ಸಿಕ್ಬಿಟ್ಟಿರುತ್ತೆ. ಹೌದು, ಕಾನ್ಸ್ಟಲೇಷನ್ ಅವರು ಕೊಟ್ಟಿರುವಂತ ಗಿಫ್ಟ್ ನಿಂದಾನೆ ಇವನ್ಗೂ ಕೂಡ ಈ ಶಕ್ತಿ ಸಿಕ್ಕಿರೋದು. ಆಕ್ಚುಲಿ ಕಿಮ್ ನೋವೆಲ್ ಅನ್ನು ಓದಿರೋದ್ರಿಂದ ಈ ಜಾಗದ ಬಗ್ಗೆ ಮುಂದೆ ಏನೇನಾಗುತ್ತೆ ಎಲ್ಲನೂ ಕೂಡ ಗೊತ್ತಿದೆ. ಈಗ ಈ ಜಿಮ್ ಹೋ ರೈಲ್ವೆ ಸ್ಟೇಷನ್ ನ ಚಾಲೆಂಜ್ ಏನು ಅಂತಂದ್ರೆ ರೈಲ್ವೆ ಸ್ಟೇಷನ್ ನ ಟನಲ್ ಒಳಗಡೆ ತುಂಬಾ ಮಾನ್ಸ್ಟರ್ಸ್ ಗಳು ಬರ್ತವೆ. ಅವುಗಳನ್ನ ಸಾಯಿಸಿ ಚಾಲೆಂಜ್ ಅನ್ನ ಮುಗಿಸ್ಬೇಕು. ಇಲ್ಲ ಅಂತಂದ್ರೆ ಎಷ್ಟು ದಿನ ಈ ರೈಲ್ವೆ ಸ್ಟೇಷನ್ ನಲ್ಲಿ ಇರ್ತಾರೋ ಪ್ರತಿಯೊಬ್ರು ಕೂಡ ಪ್ರತಿದಿನನು 100 ಕಾಯಿನ್ಸ್ ಗಳನ್ನ ರೈಲ್ವೆ ಸ್ಟೇಷನ್ಗೆ ಪೇ ಮಾಡಬೇಕು. ಅದು ಕೂಡ ಆಗಿಲ್ಲ ಅಂತಂದ್ರೆ ನಿಂತ ಜಾಗದಲ್ಲೇ ಸತ್ತೋಗ್ತಾರೆ. ಅದೇ ಸಮಯಕ್ಕೆ ರೈಲ್ವೆ ಸ್ಟೇಷನ್ ಅಲ್ಲಿ ಮೊದ್ಲಿಂದ ವಾಸ ಮಾಡ್ತಿರುವಂತ ಒಂದಷ್ಟು ಜನರು ಕಿಮ್ ಹತ್ರ ಬಂದು ನಿನ್ನ ಹತ್ರ ತುಂಬಾ ಕಾಯಿನ್ಸ್ ಗಳು ಇದೆಯಂತಲ್ಲ, ನಮ್ಮ ಹತ್ರ ಅದನ್ನೆಲ್ಲ ಶೇರ್ ಮಾಡ್ಕೊ. ಎಷ್ಟೋ ಜನರಿಗೆ ಇವತ್ತು 100 ಕಾಯಿನ್ಸ್ ಗಳನ್ನ ರೈಲ್ವೆ ಸ್ಟೇಷನ್ಗೆ ಪೇ ಮಾಡೋದಕ್ಕೂ ಕೂಡ ಇಲ್ಲ, ನಮ್ಮ ಪ್ರಾಣನ ಉಳಿಸು ಅಂತ. ಆದ್ರೆ ಇವನ್ ಮಾತ್ರ ಅದಕ್ಕೆ ಒಪ್ಕೊಳ್ದೆ ಕೇಳ್ತಾನೆ, ನನ್ನ ಹತ್ರ ಕಾಯಿನ್ಸ್ ಗಳು ಇದಾವೆ ಅಂತ ನಿಮ್ಗೆ ಯಾರು ಹೇಳಿದ್ದು ಅಂತ. ಆಗ ಇಲ್ಲಿಗೆ ಅದೇ ಒಳ್ಳೆ ಬಟ್ಟೆ ಹಾಕಿರುವಂತ ವ್ಯಕ್ತಿ ಬಂದು ಹೇಳ್ತಾ ಹೋಗ್ತಾನೆ, ನೀನು ಅಷ್ಟು ಚೆನ್ನಾಗಿ ಫೈಟ್ ಮಾಡಿದ್ದನ್ನ ನೋಡಿನೇ ನಾನು ಅರ್ಥ ಮಾಡ್ಕೊಬಿಟ್ಟೆ, ನಿನ್ನ ಹತ್ರ ತುಂಬಾ ಕಾಯಿನ್ಸ್ ಗಳು ಇದೆ ಅಂತ. ಯಾಕೆಂತಂದ್ರೆ ಯಾರ ಹತ್ರ ಜಾಸ್ತಿ ಕಾಯಿನ್ಸ್ ಗಳು ಇರ್ತವೋ ಅವ್ರು ಮಾತ್ರ ಸ್ಟ್ರೆಂತ್ ಅನ್ನ ಪರ್ಚೇಸ್ ಮಾಡಿ ಆ ರೀತಿ ಫೈಟ್ ಮಾಡೋದಕ್ಕಾಗೋದು ಅಂತ. ಆದ್ರೆ ಕಿಮ್ ಇವನ ಹತ್ರ ಇರುವಂತ ಕಾಯಿನ್ ಗಳನ್ನ ಇವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಬದಲಾಗಿ ಹೇಳ್ತಾನೆ, ನಿಮ್ಮೆಲ್ಲರಿಗೋಸ್ಕರ ಈ ಜಿಮ್ ಹೋ ಸ್ಟೇಷನ್ ನ ಚಾಲೆಂಜ್ ಅನ್ನ ನಾನ್ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ. ಎಲ್ಲರೂ ಒಪ್ಕೊಳ್ತಾರೆ. ಆದ್ರೆ ಇಷ್ಟೊತ್ತಿಗೆ ಕಿಮ್ಗೆ ಅರ್ಥ ಆಗೋಗಿರುತ್ತೆ ಈ ವ್ಯಕ್ತಿ ಯಾರು ಅಂತ. ಆಕ್ಚುಲಿ ಈ ರೀತಿ ಒಳ್ಳೆ ಬಟ್ಟೆ ಹಾಕೊಂಡಿರುವಂತ ಈ ವ್ಯಕ್ತಿ ಒಬ್ಬ ಮಾನ್ಸ್ಟರ್. ಇಲ್ಲಿರುವಂತ ಜನರೆಲ್ಲರೂ ಇವನನ್ನ ಕಾಂಗ್ರೆಸ್ ಮ್ಯಾನ್ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಈ ಕಾಂಗ್ರೆಸ್ ಮ್ಯಾನ್ ಹೇಗಾದ್ರೂ ಮಾಡಿ ಕಿಮ್ ಹತ್ರ ಇರುವಂತ ಎಲ್ಲಾ ಕಾಯಿನ್ಸ್ ಗಳನ್ನು ಪಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಿರ್ತಾನೆ. ಈ ಕಡೆ ಕಿಮ್ ಹತ್ರ ಸಾರಾ ಮತ್ತೆ ಜೇಸನ್ ಬಂದು ಕೇಳ್ತಾರೆ, ನಿನ್ನ ಹತ್ರ ಕಾಯಿನ್ಸ್ ಗಳು ಇದೆ ಅಂತಂದ್ರೆ ಶೇರ್ ಮಾಡ್ಕೋಬಹುದಲ್ಲ ಅಂತ. ಆಗ ಇವನು ಕೂಡ ಹೇಳ್ತಾನೆ, ನಾನು ಒಂದಿನ ಏನೋ ಅವರಿಗೆ ಕಾಯಿನ್ ಅನ್ನ ಕೊಡಬಹುದು, ಆದ್ರೆ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡ್ಕೊಟ್ರೆ ಅವರ ಜೀವನ ಆದ್ರೂ ಉಳಿಯುತ್ತೆ, ಇಲ್ಲಿಂದ ಮುಂದೆ ಸಾಗ್ಬೋದು ಅಂತ. ಇಷ್ಟೊತ್ತಿಗೆ ಜೂಲಿಯಾನು ಕೂಡ ಇವರ ಟೀಮ್ಗೆ ಸೇರ್ಕೊಬಿಟ್ಟಿರ್ತಾಳೆ. ನಂತರ ಇವರೆಲ್ಲರೂ ಸೇರಿ ರೈಲ್ವೆ ಸ್ಟೇಷನ್ ನ ಟನಲ್ ನ ಒಳಗಡೆ ಬರ್ತಾರೆ, ಮಾನ್ಸ್ಟರ್ಸ್ ಗಳನ್ನ ಸಾಯಿಸಿ ಈ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಅಂತ. ಆದ್ರೆ ಮುಂದೆ ಬಂದ್ರೆ ಲೈಟ್ ಇರೋದಿಲ್ಲ. ಇದರಿಂದ ಬಿಲ್ ಇವನು ಹುಳಗಳ ಜೊತೆ ಮಾತಾಡುವಂತ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಮಿಂಚು ಹುಳಗಳನ್ನ ಇಲ್ಲಿಗೆ ಬರೋ ರೀತಿ ಮಾಡ್ತಾನೆ. ಆದ್ರೆ ಅದೇ ಸಮಯಕ್ಕೆ ಮಾನ್ಸ್ಟರ್ಸ್ ಗಳು ಕೂಡ ಇಲ್ಲಿಗೆ ಬರ್ತಿರ್ತವೆ. ಹೀಗೆ ಇವರೆಲ್ಲರೂ ಫೈಟ್ ಮಾಡ್ತಿರ್ಬೇಕಾದ್ರೆ ಒಂದು ಮಾನ್ಸ್ಟರ್ ಸಾರನ್ನ ಎಳ್ಕೊಂಡು ಹೋಗ್ತಿರುತ್ತೆ. ಇವರು ಕೂಡ ಅದನ್ನ ಫಾಲೋ ಮಾಡ್ಕೊಂಡು ಒಂದು ದೊಡ್ಡ ಜಾಗಕ್ಕೆ ಬಂದಾಗ ಇಲ್ಲಿ ಇವರಿಗೆ ಮತ್ತೊಂದು ಚಾಲೆಂಜ್ ಕಾದಿರುತ್ತೆ. ಅದೇನು ಅಂತಂದ್ರೆ ವಾರ್ಡನ್ ಆಫ್ ದ ಡಾರ್ಕ್ ಅನ್ನೋ ಮಾನ್ಸ್ಟರ್ ನ ಸೋಲ್ಸಿ ಸಾರನ್ನ ಕಾಪಾಡಬೇಕು. ಸರಿ ಅಂತ ಕಿಮ್ ಫೈಟ್ ಮಾಡೋದಕ್ಕೆ ನೋಡಿದ್ರೆ ಆ ಮಾನ್ಸ್ಟರ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲಿ ಸರ್ಪ್ರೈಸಿಂಗ್ ಆಗಿರುವಂತ ವಿಷಯ ಏನು ಅಂತಂದ್ರೆ ಜೇಸನ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ತಾನೆ. ಆ ವಾರ್ಡನ್ ಆಫ್ ಡಾರ್ಕ್ ಗೆ ಚೆನ್ನಾಗಿ ಹೊಡಿತಿರ್ತಾನೆ. ಇದರಿಂದ ಈ ಮಾನ್ಸ್ಟರ್ ಕೂಡ ಇಲ್ಯೂಸರಿ ಪ್ರಿಸನ್ ಅನ್ನೋ ಒಂದು ಸ್ಪೆಷಲ್ ಅಟ್ಯಾಕ್ ಅನ್ನ ಮಾಡುತ್ತೆ. ಈ ಅಟ್ಯಾಕ್ ನಲ್ಲಿ ಕೈಗಳು ಹೋಗಿ ಯಾರನ್ನ ಮುಟ್ತವೋ ಆ ಜನರಿಗೆ ಅವರ ಜೀವನದಲ್ಲಿ ನಡೆದಿರುವಂತ ಕೆಟ್ಟ ಘಟನೆಗಳು ಭಯಂಕರವಾಗಿ ಕಾಣಿಸ್ಕೊಳ್ತವೆ. ಜೇಸನ್ ಈ ಅಟ್ಯಾಕ್ ಗೆ ಸಿಗಾಕೊಂಡು
ಒಂದು ಕೆಟ್ಟ ಘಟನೆ ಇವನಿಗೆ ನೆನಪಿಗೆ ಬರ್ತಿರುತ್ತೆ. ಈ ಕಡೆ ಕಿಮ್ ಸ್ಟಾರ್ ಎನರ್ಜಿ ಪಲ್ಸ್ ಅನ್ನೋ ಒಂದು ಸ್ಪೆಷಲ್ ಅಟ್ಯಾಕ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ನೋಡಿದ್ರೆ 50,000 ಕಾಯಿನ್ಸ್ ಗಳು ಬೇಕು. ಇವನ ಹತ್ರ ಇರೋದು ಬರೀ 49,000. ಆದ್ರಿಂದ ಒಂದಷ್ಟು ಮಾನ್ಸ್ಟರ್ಸ್ ಗಳನ್ನ ಸಾಯಿಸಿ 1,000 ಕಾಯಿನ್ಸ್ ಗಳನ್ನ ಸಂಪಾದನೆ ಮಾಡ್ತಾನೆ. ನಂತರ 50,000 ಕಾಯಿನ್ಸ್ ಗಳು ಆಗ್ತಿದ್ದಂಗೆನೆ ಸ್ಟಾರ್ ಪಲ್ಸ್ ಎನರ್ಜಿನ ಪರ್ಚೇಸ್ ಮಾಡಿ ಅದರ ಸಹಾಯದಿಂದ ವಾರ್ಡನ್ ಆಫ್ ಡಾರ್ಕ್ ನ ಸಾಯಿಸ್ಬಿಡ್ತಾನೆ. ಈ ಕಡೆ ನಮ್ಗೆ ಜೇಸನ್ ನ ಜೀವನದಲ್ಲಿ ನಡೆದಿರುವಂತ ಕೆಟ್ಟ ಘಟನೆಯನ್ನ ತೋರಿಸ್ತಾರೆ. ಇವನು ಮಾಡಿದಂತ ಒಂದು ತಪ್ಪಿಂದ ಒಬ್ಬ ಸೋಲ್ಜರ್ ಸತ್ತೋಗಿರ್ತಾನೆ. ಇದಾದ್ಮೇಲೆ ಇವರಿಗೆ ಎಚ್ಚರ ಆಗುತ್ತೆ, ಇವರು ವಾರ್ಡನ್ ಆಫ್ ಡಾರ್ಕ್ ನ ಸಾಯಿಸಿರೋದ್ರಿಂದ ಗಿಫ್ಟ್ ಆಗಿ ಎಲ್ಲರಿಗೂ ಒಂದೊಂದು ವೆಪನ್ ಗಳು ಸಿಗ್ತವೆ. ಆದ್ರೆ ಕಿಮ್ಗ್ ಮಾತ್ರ ಮುರಿದೋಗಿರುವಂತ ಒಂದು ಕತ್ತಿ ಸಿಗುತ್ತೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಆಗ್ಲೇ ಕಿಮ್ ಡಕೋಬಿಗೆ ನ್ಯೂಕ್ಲಿಯಸ್ ಅನ್ನ ಕೊಟ್ಟು ಅದ್ರ ಬದಲಾಗಿ ಈ ತರ ಫೇತ್ ಬೇಕು ಅಂತ ಹೇಳಿದ್ನಲ್ಲ, ಈ ತರ ಫೇತ್ ಸಿಕ್ಕಿದ್ರೆ ಈ ಕತ್ತಿಯ ಮತ್ತರ್ಧ ಭಾಗ ಇವನಿಗೆ ಸಿಗುತ್ತೆ. ಹಾಗೆ ಇದರ ಪವರ್ ಅನ್ನ ಇವನು ಯೂಸ್ ಮಾಡಬಹುದು. ಹಾಗೆ ಇಲ್ಲಿ ಇವನಿಗೊಂದು ಬ್ಲೂ ಸ್ಟೋನ್ ಕೂಡ ಸಿಗುತ್ತೆ. ಇದನ್ನೇನಾದ್ರೂ ಇವರು ತಿಂದ್ರೆ ನಾವಾಗ್ಲೇ ನೋಡಿದಂತ ಇಲ್ಯೂಸರಿ ಪ್ರಿಸನ್ ಅಟ್ಯಾಕ್ ಆಗುತ್ತೆ. ಅಷ್ಟೇ ಅಲ್ಲದೆ ಇವರಿಗೆ ಮತ್ತೊಂದು ವಿಷಯನೂ ಕೂಡ ಹೇಳ್ತಾನೆ, ನಾವ್ ಈ ಗೇಮ್ ಗಳಿಂದೆಲ್ಲ ತಪ್ಪಿಸ್ಕೊಳ್ಬೇಕು, ಮತ್ತೆ ನಾವು ನಾರ್ಮಲ್ ಪ್ರಪಂಚಕ್ಕೆ ನಮ್ಮ ನಾರ್ಮಲ್ ಜೀವನಕ್ಕೆ ಹೋಗ್ಬೇಕು ಅಂತಂದ್ರೆ 99 ಚಾಲೆಂಜ್ ಗಳನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ. ಇದೆಲ್ಲ ನಿನಗೆ ಗೊತ್ತಾಯ್ತು ಅಂತ ಇವರೆಲ್ಲರೂ ಕೇಳ್ತಾರೆ. ಇವ್ರಿಗೂ ಕೂಡ ಯುಜಿನ್ ಗೆ ಹೇಳ್ದಂತ ಸುಳ್ಳನ್ನೇ ಹೇಳ್ತಾನೆ, ಕಾನ್ಸ್ಟಲೇಷನ್ ಅವರು ಕೊಟ್ಟಿರುವಂತ ಗಿಫ್ಟ್ ಇದು ನನಗೆ ಅಂತ. ನಂತರ ಜೂಲಿಯಾ ಬಂದು ಕಾಂಗ್ರೆಸ್ ಮೆನ್ ನ ಟೀಮ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಈ ವ್ಯಕ್ತಿ ಒಳಗಡೆ ಇದ್ದಂತ ಕಾಯಿನ್ ಗಳೆಲ್ಲ ಹೊರಗಡೆ ಬಂದ್ಬಿಡ್ತವೆ. ಏನಕ್ಕೆ ಕಾಂಗ್ರೆಸ್ ಮೆನ್ ಟೀಮ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತಂದ್ರೆ, ಈಗ ಕೊನೆಯದಾಗಿ ಉಳಿದಿರುವಂತ ಮಾನ್ಸ್ಟರ್ ಅಂತಂದ್ರೆ ಅದು ಈ ಕಾಂಗ್ರೆಸ್ ಮ್ಯಾನ್ ಮಾತ್ರ. ಇವನನ್ನ ಸಾಯಿಸಿದ್ರೆ ಜಿಮ್ ಹೋ ಸ್ಟೇಷನ್ ನ ಚಾಲೆಂಜ್ ಮುಗಿಯುತ್ತೆ. ಇವರು ಇಲ್ಲಿಂದ ಮುಂದೆ ಹೋಗ್ಬೋದು. ಕಾಂಗ್ರೆಸ್ ಮೆನ್ ಕೂಡ ಮಾನ್ಸ್ಟರ್ ನ ರೀತಿ ಆಗಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ. ಆದ್ರೂ ಕೂಡ ಜೂಲಿಯಾ ಇವನಿಗೆ ಚೆನ್ನಾಗಿ ಹೊಡೆದು ಇನ್ನೇನು ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಹಾಗೆ ಇಲ್ಲಿರುವಂತ ಜನರು ಹೇಳ್ತಾರೆ, ನೀವೇನಾದ್ರೂ ಕಾಂಗ್ರೆಸ್ ಮೆನ್ ನ ಸಾಯಿಸ್ಬಿಟ್ರೆ ಈ ಚಾಲೆಂಜ್ ಮುಗ್ದೋಗುತ್ತೆ. ಆದ್ರೆ ಇಲ್ಲಿಂದ ನಮ್ಗೆ ಮುಂದೆ ಸಿಗುವಂತ ಚಾಲೆಂಜ್ ಇನ್ನೂ ಕೂಡ ತುಂಬಾ ಕಷ್ಟಕರವಾಗಿರುತ್ತೆ. ಆ ಚಾಲೆಂಜ್ ನಲ್ಲಿ ನಾವು ಖಂಡಿತವಾಗ್ಲೂ ಸತ್ತೇ ಸಾಯ್ತೀವಿ. ಇದೇ ಕಾರಣದಿಂದ ನಾವು ಈ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡದೆ ಪ್ರತಿದಿನ ತುಂಬಾ ಕಷ್ಟಪಟ್ಟು 100 ಕಾಯಿನ್ಸ್ ಗಳನ್ನ ಸಂಪಾದನೆ ಮಾಡಿ ರೈಲ್ವೆ ಸ್ಟೇಷನ್ ಗೆ ಕಟ್ತಿದೀವಿ ಅಂತ. ಇದೇ ಸಮಯನ ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಮ್ಯಾನ್ ತಪ್ಪಿಸ್ಕೊಂಡು ಹೋಗ್ತಿರ್ತಾನೆ. ಕಿಮ್ ನ ಟೀಮ್ ನವರು ಕೂಡ ಫಾಲೋ ಮಾಡ್ತಿರ್ತಾರೆ. ಆದ್ರೆ ಒಂದು ಜಾಗದಲ್ಲಿ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಇವರ ಮಧ್ಯ ಬಂದ್ಬಿಡುತ್ತೆ. ಯಾಕೆಂತಂದ್ರೆ ಜಿಮ್ ಹೋ ಸ್ಟೇಷನ್ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡದೆ ಇರೋದ್ರಿಂದ ಇವರು ಇಲ್ಲಿಂದ ಮುಂದೆ ಹೋಗೋದಕ್ಕಾಗ್ತಿಲ್ಲ. ಆದ್ರೆ ಇದ್ದಕ್ಕಿದ್ದಂಗೆನೆ ಯಾರೋ ಕಾಂಗ್ರೆಸ್ ಮ್ಯಾನ್ ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ನೋಡಿದ್ರೆ ಅವನಿಗೆ ಶೂಟ್ ಮಾಡಿರೋದು ಒಬ್ಳು ಹುಡುಗಿ. ಇವಳ ಹೆಸರು ಲಿಲ್ಲಿ ಅಂತ. ಕಿಮ್ಗೆ ಲಿಲ್ಲಿ ಬಗ್ಗೆನೂ ಕೂಡ ಗೊತ್ತು. ಯಾಕೆಂತಂದ್ರೆ ನಾವೆಲ್ ನ ಪ್ರಕಾರ ಇವಳಿದ್ದಂತ ಕ್ಲಾಸ್ ರೂಮ್ ಅಲ್ಲೂ ಕೂಡ ಒಂದು ಪ್ರಾಣನ ತೆಗಿಬೇಕು ಅನ್ನೋ ಚಾಲೆಂಜ್ ಸೆಟ್ ಆಗಿತ್ತು. ಅದ್ರಲ್ಲಿ ಲಿಲ್ಲಿ ಮಾತ್ರ ಸರ್ವೈವ್ ಆಗಿರ್ತಾಳೆ. ಈ ಕಡೆ ಮುಂದಿನ ಸ್ಟೇಷನ್ ಆಗಿರುವಂತ ಜುಂಗ್ಮುರೋ ಸ್ಟೇಷನ್ ಅಲ್ಲಿ ನೋಡಿದ್ರೆ ತುಂಬಾ ಗ್ರೀನ್ ಟೈಲ್ಸ್ ಗಳು ಇರ್ತವೆ. ಆ ಟೈಲ್ಸ್ ಗಳ ಮೇಲೆ ನಿಂತ್ಕೊಳ್ಳೋದಕ್ಕೆ ಜನರೆಲ್ಲರೂ ಕಿತ್ತಾಡ್ತಿರ್ತಾರೆ. ಹಾಗೆ ಇಲ್ಲೇ ಒಂದು ಜಾಗ ಇರುತ್ತೆ. ಈ ಜಾಗದ ತುಂಬಾ ಗ್ರೀನ್ ಟೈಲ್ಸ್ ಗಳು ಇರ್ತವೆ. ಈ ಜಾಗದ ಓನರ್ ಒಬ್ಬ ಡಾನ್. ಇವನ ಹೆಸರು ವಾನ್ ಅಂತ. ವಾನ್ ಹತ್ರ ದುಡ್ಡಿಗೆ ಬೆಲೆನೇ ಇಲ್ಲ. ಇವನ ಜಾಗದಲ್ಲಿರುವಂತ ಗ್ರೀನ್ ಟೈಲ್ಸ್ ಗಳು ಬೇಕು ಅಂತಂದ್ರೆ ಇವನು ಕೇಳದಷ್ಟು ದುಡ್ಡನ್ನ ಕೊಡ್ಬೇಕು. ಅಕಸ್ಮಾತ್ ಯಾರಾದ್ರೂ ಇವನ ಮಾತನ್ನ ಕೇಳಲಿಲ್ಲ ಅಂತಂದ್ರೆ ಇವನ ಹತ್ರ ಪವರ್ಫುಲ್ ಆಗಿರುವಂತ ಗನ್ ಗಳು ಇದಾವೆ. ಅವುಗಳಿಂದ ಸಾಯಿಸ್ಬಿಡ್ತಾನೆ. ಅದೇ ಸಮಯಕ್ಕೆ ಕಿಮ್ನ ಟೀಮ್ ನವರು ಕೂಡ ಇಲ್ಲಿಗೆ ಬಂದು ಇಲ್ಲಿನ ಚಾಲೆಂಜ್ ಅನ್ನ ಚೆಕ್ ಮಾಡ್ತಾರೆ. ಅದೇನು ಅಂತಂದ್ರೆ ಬದುಕಬೇಕು ಅಂತಂದ್ರೆ ಗ್ರೀನ್ ಟೈಲ್ಸ್ ಗಳ ಮೇಲೆ ನಿಂತ್ಕೊಳ್ಬೇಕು. ಯಾರು ನಿಂತ್ಕೊಳ್ಳೋದಿಲ್ವೋ ಅವರನ್ನ ಮಾನ್ಸ್ಟರ್ಸ್ ಗಳು ಬಂದು ತಿನ್ಕೊಂಡು ಹೊರಟೋಗ್ತವೆ. ಈ ರೀತಿ ಒಟ್ಟು 5 ದಿನಗಳವರೆಗೂ ಸರ್ವೈವ್ ಆಗ್ಬೇಕು. ಯಾರು ಸರ್ವೈವ್ ಆಗ್ತಾರೋ ಅವರಿಗೆ 10,000 ಕಾಯಿನ್ಸ್ ಗಳು ಸಿಗ್ತವೆ. ಹೇಳ್ಬೇಕು ಅಂತಂದ್ರೆ ಈಗಾಗ್ಲೇ 4 ದಿನಗಳು ಕಳೆದೋಗಿದಾವೆ. ಇನ್ನು ಉಳಿದಿರೋದು ಒಂದೇ ಒಂದು ದಿನ ಮಾತ್ರ. ಇಲ್ಲೇ ಲಿಲ್ಲಿ ಕೂಡ ಇರ್ತಾಳೆ. ಹೇಳ್ಬೇಕು ಅಂತಂದ್ರೆ ಲಿಲ್ಲಿ ಯುಜಿನ್ ಜೊತೆ ಸೇರ್ಕೊಂಡಿರ್ತಾಳೆ. ಆದ್ರಿಂದ ಇವಳು ಕಿಮ್ಗೆ ಹೇಳ್ತಿರ್ತಾಳೆ, ಯುಜಿನ್ ಹೇಳಿದಾನೆ ನೀನೇನಾದ್ರೂ ಇವತ್ ರಾತ್ರಿ ಸರ್ವೈವ್ ಆದ್ರೆ ನಿನ್ನನ್ನ ಅವನ ಹತ್ರ ಕರ್ಕೊಂಡು ಹೋಗ್ಬೇಕಂತೆ. ಬರೀ ನಿನ್ನ ಮಾತ್ರ ನಾನು ಕರ್ಕೊಂಡು ಹೋಗೋದು, ನಿನ್ನ ಫ್ರೆಂಡ್ಸ್ ಗಳು ಬರೋ ಹಾಗಿಲ್ಲ ಅಂತ. ಇನ್ನೊಂದ್ ಕಡೆ ನೋಡಿದ್ರೆ ರೆಡ್ ಪೋರ್ಟಲ್ ಗಳು ಓಪನ್ ಆಗ್ತಿರ್ತವೆ. ಕಿಮ್ ಕೂಡ ಹೀಗೆ ಬಂದು ಒಂದು ಖಾಲಿ ಟೈಲ್ ನ ಮೇಲೆ ನಿಂತ್ಕೊಳ್ತಾನೆ. ಆಗ ಇವನ ಫ್ರೆಂಡ್ಸ್ ಗಳೆಲ್ಲರೂ ನೋಡ್ತಾರೆ. ಇವನು ನಿಂತಿರುವಂತ ಜಾಗದಲ್ಲಿ ಗ್ರೀನ್ ಟೈಲ್ ಬರುತ್ತೆ. ಅಂದ್ರೆ ಈ ಜಾಗದಲ್ಲಿ ಗ್ರೀನ್ ಟೈಲ್ ಬರುತ್ತೆ ಅಂತ ಇವನಿಗೆ ಗೊತ್ತಿತ್ತು. ಇವನನ್ನ ಸೇಫ್ ಮಾಡ್ಕೊಳ್ಳೋದಕ್ಕೆ ನೋಡ್ತಿದ್ದಾನೆ. ಈ ಕಡೆ ನೋಡಿದ್ರೆ ಪೋರ್ಟಲ್ ಓಪನ್ ಆಗಿ ಅದ್ರ ಒಳಗಡೆಯಿಂದ ಮಾನ್ಸ್ಟರ್ಸ್ ಗಳು ಬಂದು ಗ್ರೀನ್ ಟೈಲ್ಸ್ ನ ಮೇಲೆ ಯಾರು ನಿಂತ್ಕೊಂಡಿಲ್ವೋ ಅವರೆಲ್ಲರನ್ನು ಸಾಯಿಸೋದಕ್ಕೆ ಶುರು ಮಾಡ್ತವೆ. ಈ ಕಡೆ ಕಿಮ್ ನ ಟೀಮ್ ನವರು ಈಗ ಬೇರೆ ದಾರಿ ಇಲ್ಲ ಅಂತ ಮಾನ್ಸ್ಟರ್ಸ್ ಗಳ ಜೊತೆ ಫೈಟ್ ಮಾಡಿ ನಾವು ಸೇಫ್ ಆಗ್ಬೇಕು ಅಂತ ಹೋಗ್ತಿರ್ತಾರೆ. ಕಿಮ್ಗೂ ಕೂಡ ಯಾಕೋ
ಮನಸ್ ತಡದೆ ಇವ್ರ ಹತ್ರ ಬಂದು ಹೇಳ್ತಾನೆ, ರೆಡ್ ಪೋರ್ಟಲ್ಸ್ ಗಳ ಹತ್ರ ಹೋಗಿ ಅಲ್ಲಿ ಎಕ್ಸ್ಟ್ರಾ ಗ್ರೀನ್ ಟೈಲ್ಸ್ ಗಳು ಇರ್ತವೆ ಅಂತ. ಇವನು ಬಿಲ್ ನ ಕರ್ಕೊಂಡು ಒಂದ್ ಕಡೆ ಬಂದ್ರೆ ಮಿಕ್ಕಿರುವಂತ 3 ಜನ ಆಪೋಸಿಟ್ ಸೈಡ್ ನಲ್ಲಿ ಹೋಗ್ತಿರ್ತಾರೆ. ಯಾಕೆ ಅಂತಂದ್ರೆ ಅಲ್ಲೂ ಕೂಡ ಒಂದು ಪೋರ್ಟಲ್ ಓಪನ್ ಆಗಿರುತ್ತೆ. ನಂತರ ಕಿಮ್ ನೋಡ್ತಾನೆ, ಈಗಾಗ್ಲೇ ರೆಡ್ ಪೋರ್ಟಲ್ ಹತ್ರ ಇರುವಂತ ಗ್ರೀನ್ ಟೈಲ್ ಹತ್ರ ಯೂಜಿನ್ ಬಂದು ನಿಂತಿರ್ತಾನೆ. ನೀನು ಕೂಡ ಹುಡುಗನ್ನ ಬಿಟ್ಟು ಉಳಿದಿರುವಂತ ಗ್ರೀನ್ ಟೈಲ್ ಮೇಲೆ ಬಾ ಅಂತ ಹೇಳ್ತಿರ್ತಾನೆ. ಈ ಕಡೆ ಜೇಸನ್, ಸಾರಾ ಹಾಗೆ ಜೂಲಿಯಾಗೂ ಕೂಡ 3 ಗ್ರೀನ್ ಟೈಲ್ ಗಳು ಸಿಕ್ಬಿಟ್ಟಿರ್ತವೆ. ಆದ್ರೆ ಕಿಮ್ ನೋಡಿದ್ರೆ ಉಳಿದಿರುವಂತ ಒಂದು ಗ್ರೀನ್ ಟೈಲ್ ನ ಮೇಲೆ ಬಿಲ್ ನ ನಿಲ್ಸಿ ಇವನು ಓಡೋದಕ್ಕೆ ಶುರು ಮಾಡ್ತಾನೆ. ಮಾನ್ಸ್ಟರ್ಸ್ ಗಳು ಅಟ್ಯಾಕ್ ಮಾಡ್ತಿರ್ತವೆ. ಇದರಿಂದ ಆಗ್ಲೇ ಅವನಿಗೆ ಸಿಕ್ಕಿತ್ತಲ್ಲ ಬ್ಲೂ ಸ್ಟೋನ್, ಅದನ್ನ ತಿನ್ಬಿಡ್ತಾನೆ. ಅದನ್ನ ತಿಂತಿದ್ದಂಗೆನೆ ಇವನ್ ಮೇಲೆ ಇಲ್ಯೂಷನರಿ ಪ್ರಿಸನ್ ಅಟ್ಯಾಕ್ ಆಗುತ್ತೆ. ಆಗ ತುಂಬಾ ಕೈಗಳು ಇವನನ್ನ ಪ್ರೊಟೆಕ್ಟ್ ಮಾಡ್ತಿರ್ತವೆ. ಮಾನ್ಸ್ಟರ್ಸ್ ಗಳು ಅಟ್ಯಾಕ್ ಮಾಡೋದಿಲ್ಲ. ಆದ್ರೆ ಇಲ್ಯೂಷನರಿ ಪ್ರಿಸನ್ ಅಟ್ಯಾಕ್ ಇಂದ ಇವನಿಗೆ ಇವನ ಜೀವನದಲ್ಲಿ ನಡೆದಿರುವಂತ ಒಂದು ಕೆಟ್ಟ ಘಟನೆ ನೆನಪಿಗೆ ಬರ್ತಿರುತ್ತೆ. ಅದೇನು ಅಂತಂದ್ರೆ ಇವನು ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲ್ ನಲ್ಲಿ ಇರ್ಬೇಕಾದ್ರೆ ರ್ಯಾಗಿಂಗ್ ಮಾಡ್ತಿದ್ರು. ರ್ಯಾಗಿಂಗ್ ಮಾಡ್ತಾ ಇವನಿಗೆ ಬೇರೆ ಒಬ್ಬ ಹುಡುಗನ್ಗೆ ಹೊಡೆಯೋದಕ್ಕೆ ಹೇಳಿದಾಗ ಕಿಮ್ ಕೂಡ ಹುಡುಗನ್ಗೆ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದ. ಆದ್ರೆ ಮಾರನೇ ದಿನ ಇವನಿಗೆ ಗೊತ್ತಾಯ್ತು ಇವನು ಹೊಡೆದಿದ್ದಂತ ಆ ಹುಡುಗ ಸತ್ತೋದ ಅಂತ. ಇವನಿಂದ ಒಂದು ಪ್ರಾಣ ಹೋಗಿದ್ರಿಂದ ಇವನು ತುಂಬಾನೇ ದುಃಖ ಪಡ್ತಿರ್ತಾನೆ. ಇದೇ ಕಾರಣದಿಂದ ಇವನಿಗೆ ಈ ನೋವೆಲ್ ಕೂಡ ಇಷ್ಟ ಆಗ್ತಿರೋದಿಲ್ಲ. ಯಾಕೆ ಅಂತಂದ್ರೆ ಇವನ ರೀತಿನೇ ನೋವೆಲ್ ನ ಹೀರೋ ಆಗಿರುವಂತ ಯುಜಿನ್ ಇಂದ ತುಂಬಾ ಜನ ಸತ್ತೋಗಿರ್ತಾರೆ. ಆದ್ರೆ ಯುಜಿನ್ ಮಾತ್ರ ಇವನ ಕನ್ಸ್ನಲ್ಲೂ ಕೂಡ ಬಂದು ಇವನಿಗೆ ಹೇಳ್ತಿರ್ತಾನೆ, ಬೇರೆಯವರು ಸತ್ರೆ ಸಾಲಿ ಬಿಡು, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅಂತ. ಆದ್ರೆ ಅದೇ ಸಮಯಕ್ಕೆ ಇವನಿಗೆ ಎಚ್ಚರ ಆಗೋಗುತ್ತೆ. ನೋಡಿದ್ರೆ ಇವನ ಫ್ರೆಂಡ್ಸ್ ಗಳೆಲ್ಲ ಮಾನ್ಸ್ಟರ್ಸ್ ಗಳ ಜೊತೆ ಫೈಟ್ ಮಾಡಿ ಇವನನ್ನ ಕಾಪಾಡಿರ್ತಾರೆ. ಇದರಿಂದ ಇವನಿಗೆ ಸಂತೋಷ ಆಗುತ್ತೆ. ನಂತರ ಇವನು ಎಲ್ಲರಿಗೂ ಹೇಳ್ತಾ ಹೋಗ್ತಾನೆ, ಇವತ್ತು ಯುಜಿನ್ ಫೈರ್ ಡ್ರ್ಯಾಗನ್ ನ ಜೊತೆ ಫೈಟ್ ಮಾಡ್ತಾ ಸತ್ತೋಗ್ತಾನೆ. ಯಾಕೆಂತಂದ್ರೆ ಯಾರು ಫೈರ್ ಡ್ರ್ಯಾಗನ್ ನ ಸಾಯಿಸ್ತಾರೋ ಅದರ ಬೆಂಕಿಲಿ ಅವರು ಕೂಡ ಸತ್ತೋಗ್ತಾರೆ. ಅಕಸ್ಮಾತ್ ಯುಜಿನ್ ಏನಾದ್ರೂ ಸತ್ತೋದ್ರೆ ಅವನ್ ಜೊತೆ ಈ ಪ್ರಪಂಚನ ಕೂಡ ನಾಶ ಆಗೋಗುತ್ತೆ. ಈ ಪ್ರಪಂಚ ಜೀವಂತವಾಗಿರೋದಕ್ಕೆ ಅವನು ಕೂಡ ಜೀವಂತವಾಗಿರ್ಬೇಕು. ಆದ್ರಿಂದ ಯುಜಿನ್ ಬದಲು ಆ ಡ್ರ್ಯಾಗನ್ ಜೊತೆ ನಾನ್ ಫೈಟ್ ಮಾಡ್ತೀನಿ, ನಾನ್ ಸತ್ರು ಕೂಡ ಪರವಾಗಿಲ್ಲ, ನೀವೆಲ್ರೂ ಸೇಫ್ ಆಗಿರ್ತೀರಾ ಅಂತ. ಇದಕ್ಕೆ ಯಾರು ಕೂಡ ಒಪ್ಕೊಳ್ತಿರೋದಿಲ್ಲ. ಆದ್ರೆ ಕಿಮ್ ಡಿಸೈಡ್ ಮಾಡ್ಬಿಟ್ಟಿರ್ತಾನೆ. ಈ ಕಡೆ ರೈಲ್ವೆ ಸ್ಟೇಷನ್ ಅಲ್ಲಿ ನೋಡಿದ್ರೆ ಡೊಕೋಬಿ ರೀತಿನೇ ಬೇರೆ ಗೊಂಬೆ ಬಂದು ಹೇಳ್ತಿರುತ್ತೆ, ತುಂಬಾ ಜನ ಸರ್ವೈವ್ ಆಗ್ಬಿಟ್ಟಿದ್ರ, ಆದ್ರೆ 10,000 ಕಾಯಿನ್ಸ್ ಗಳನ್ನ ಕೊಡೋದಕ್ಕೆ ಬೇಕಾಗಿರೋದು ಒಬ್ನೇ ಒಬ್ಬ ವಿನ್ನರ್ ಅಂತ ಹೇಳ್ತಿದ್ದಂಗೆನೆ ಒಂದೇ ಒಂದು ಗ್ರೀನ್ ಟೈಲ್ ಬರುತ್ತೆ. ಅದು ಕೂಡ ವಾನ್ ನ ಕೆಳಗಡೆ. ಯಾಕೆಂತಂದ್ರೆ ಎಲ್ಲರಿಗಿಂತ ಜಾಸ್ತಿ ಕಾಯಿನ್ ಗಳು ಇರೋದು ಇವನ ಹತ್ರನೇ. ಈ ಕಡೆ ಕಿಮ್ ಲಿಲ್ಲಿ ಹತ್ರ ಬಂದು ಸಹಾಯ ಕೇಳ್ತಿರ್ತಾನೆ, ನನಗೆ ಸಹಾಯ ಮಾಡು, ಎಲ್ಲರನ್ನು ನಾವು ಕಾಪಾಡಬಹುದು ಅಂತ. ಆದ್ರೆ ಇವಳು ಮಾತ್ರ ಒಪ್ಕೊಳ್ತಿರೋದಿಲ್ಲ. ವೀಕ್ ಆಗಿರೋರು ಸಾಯಲೇಬೇಕು ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಇವನು ಹೇಳ್ತಾನೆ, ನಿನ್ನ ಫ್ರೆಂಡ್ ಅನ್ನ ಸಾಯಿಸಿದ್ದು ಸಾಕಾಗ್ಲಿಲ್ವಾ ನಿನ್ಗೆ ಅಂತ. ಆಗ ನಮ್ಗೆ ಗೊತ್ತಾಗುತ್ತೆ ಇವಳ ಕ್ಲಾಸ್ ರೂಮ್ ಅಲ್ಲಿ ಚಾಲೆಂಜ್ ನಡೀತಿತ್ತಲ್ಲ, ಅದ್ರಲ್ಲಿ ಗೆಲ್ಲೋದಕ್ಕೆ ಇವಳು ಇವಳ ಕ್ಲೋಸ್ ಫ್ರೆಂಡ್ ಅನ್ನೇ ಸಾಯಿಸ್ಬಿಟ್ಟಿರ್ತಾಳೆ. ಹಾಗೆ ಎಲ್ಲರೂ ಸತ್ತೋಗಿ ಇವಳೊಬ್ಳೆ ಉಳ್ಕೊಂಡಿದ್ದು. ಇದರಿಂದ ಇವಳು ಏನು ಮಾತಾಡದೆ ಬೇಜಾರ್ ಮಾಡ್ಕೊಂಡು ಹೊಟ್ಟೋಗ್ತಾಳೆ. ನಂತರ ಕಿಮ್ ಡೊಕೋಬಿನ ಕರೆದು ನನ್ನ ಅಕೌಂಟ್ ನಲ್ಲಿರುವಂತ ಕಾಯಿನ್ ಅನ್ನ ರೆಡಿ ಮಾಡ್ಕೊ ಅಂತ ಹೇಳ್ತಾನೆ. ಹಾಗೆ ಇವನು ವಾನ್ ಹತ್ರ ಬಂದು ನಾನು 1 ಲಕ್ಷ ಕಾಯಿನ್ ಗಳನ್ನ ಕೊಡ್ತೀನಿ, ನನಗೋಸ್ಕರ ಕೆಲಸ ಮಾಡು ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಕಿಮ್ ನ ಅಕೌಂಟ್ ನ ತೋರಿಸ್ತಾರೆ. 1,13,000 ಕಾಯಿನ್ ಗಳು ಇರ್ತವೆ. ಎಲ್ಲರಿಗಿಂತ ಜಾಸ್ತಿ ಕಾಯಿನ್ ಇರೋದ್ರಿಂದ ಆ ಗ್ರೀನ್ ಟೈಲ್ ಇವನ ಕಾಲ್ನ ಕೆಳಗಡೆ ಬರುತ್ತೆ. ಆದ್ರೆ ದೂರದಲ್ಲಿ ಕುಂತಿರುವಂತ ಲಿಲಿ ನೋಡ್ತಿರ್ತಾಳೆ. ಆ ಗ್ರೀನ್ ಟೈಲ್ ಅನ್ನ ಕಿಮ್ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಇದರಿಂದ ಇವಳು ಶೂಟ್ ಮಾಡಿ ಅದನ್ನ ಹೊಡೆದಾಕೋದಕ್ಕೆ ಸಹಾಯ ಮಾಡ್ತಾಳೆ. ನಂತರ ಇವನು ಹೇಳ್ತಾನೆ, ನನಗೆ ಎಲ್ಲರೂ ಕೂಡ ಸೇಫ್ ಆಗಿರ್ಬೇಕು ಅಂತ. ಹೀಗಂತ ಹೇಳಿ 1 ಲಕ್ಷ ಕಾಯಿನ್ ಗಳನ್ನ ವಾನ್ಗೆ ಕೊಡ್ತಾನೆ. ಆ ಮಾನ್ಸ್ಟರ್ಸ್ ಗಳನ್ನ ಬಿಡಬೇಡ ಅಂತ. ಹೇಳ್ಬೇಕು ಅಂತಂದ್ರೆ ಇವನ ಹತ್ರ ತುಂಬಾ ಪವರ್ಫುಲ್ ಆಗಿರುವಂತ ಗನ್ ಗಳು ಇರ್ತವೆ. ಪೋರ್ಟಲ್ ಓಪನ್ ಆಗಿ ಮಾನ್ಸ್ಟರ್ಸ್ ಗಳು ಬರ್ತಿದ್ದಂಗೆನೆ ಇವನು ಕೂಡ ಪವರ್ಫುಲ್ ಆಗಿರುವಂತ ಗನ್ ಇಂದ ಅವುಗಳಿಗೆ ಶೂಟ್ ಮಾಡ್ತಾ ಪೋರ್ಟಲ್ ಹತ್ರನೇ ಅವುಗಳು ಹೊರಗಡೆ ಬರ್ದೇ ರೀತಿ ತಡಿತಿರ್ತಾನೆ. ಆದ್ರೆ ಆ ಮಾನ್ಸ್ಟರ್ಸ್ ಗಳು ತುಂಬಾನೇ ಇರ್ತವೆ. ಅದೇ ಸಮಯಕ್ಕೆ ಯುಜಿನ್ ಕೂಡ ಈ ಸ್ಟೇಷನ್ ಗೆ ಬರ್ತಿದ್ದಂಗೆನೆ ನೆಲನ ಸೀಳ್ಕೊಂಡು ಫೈರ್ ಡ್ರ್ಯಾಗನ್ ಕೂಡ ಹೊರಗಡೆ ಬರುತ್ತೆ. ನಾವಿಬ್ರು ಸೇರಿ ಅದ್ರ ಜೊತೆ ಫೈಟ್ ಮಾಡೋಣ ಅಂತ ಕಿಮ್ ಇವನಿಗೆ ಹೇಳಿದ್ರೆ, ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿ ಇವನ ಹತ್ರ ಇರುವಂತ ಪವರ್ಫುಲ್ ವೆಪನ್ ಗಳನ್ನ ಯೂಸ್ ಮಾಡ್ಕೊಂಡು ಕೆಲವು ಸೆಕೆಂಡ್ ಗಳಲ್ಲೇ ಆ ಫೈರ್ ಡ್ರ್ಯಾಗನ್ ಅನ್ನ ನಾಶ ಮಾಡ್ಬಿಡ್ತಾನೆ. ಆದ್ರೆ ಇದ್ದಕ್ಕಿದ್ದಂಗೆನೆ ಈ ಜಾಗ ಎಲ್ಲ ಚೇಂಜ್ ಆಗೋದಕ್ಕೆ ಶುರುವಾಗುತ್ತೆ. ಅಷ್ಟೇ ಅಲ್ಲದೆ ಸತ್ತೋಗಿದ್ದಂತ ಫೈರ್ ಡ್ರ್ಯಾಗನ್ ಕೂಡ ಮತ್ತೊಂದ್ಸಲ ಜೀವಂತಗೊಂಡು ಇನ್ನು ಕೂಡ ಸ್ಟ್ರಾಂಗ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಯುಜಿನ್ಗಂತೂ ಇದನ್ನ ಟಚ್ ಮಾಡೋದಕ್ಕೂ ಕೂಡ ಆಗ್ತಿರೋದಿಲ್ಲ. ಹೇಳ್ಬೇಕು ಅಂತಂದ್ರೆ ಇದ್ಯಾವ್ದು ನೋವೆಲ್ ನಲ್ಲಿ ಇರ್ಲಿಲ್ಲ.
ಅಂದ್ರೆ ನಿಧಾನವಾಗಿ ಕತೆ ಚೇಂಜ್ ಆಗ್ತಿದೆ ಅಂತ. ಈ ಕಡೆ ಕಿಮ್ಗೆ ಆಗ್ಲೇ ಡಕೋಬಿ ಇವನಿಗೆ ಹೆಲ್ಪ್ ಆಗ್ಲಿ ಅಂತ ಒಂದಷ್ಟು ವಸ್ತುಗಳನ್ನ ಕೊಟ್ಟಿತ್ತಲ್ಲ, ಅದ್ರಲ್ಲಿ ಒಂದು ಗೋಲಿನ ನುಂಗ್ತಾನೆ. ಈಗ ಇವನ್ ಮೇಲೆ ಬೆಂಕಿಯಿಂದ ಅಟ್ಯಾಕ್ ಮಾಡಿದ್ರೆ ಯಾವುದೇ ತರದ ಎಫೆಕ್ಟ್ ಆಗೋದಿಲ್ಲ. ಇದರಿಂದ ಇವನು ಫೈರ್ ಡ್ರ್ಯಾಗನ್ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ದೊಡ್ಡ ಹುಳ ಬಂದು ಈ ಡ್ರ್ಯಾಗನ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಕ್ಚುಲಿ ಬಿಲ್ ಇವನ ಪವರ್ ಅನ್ನು ಯೂಸ್ ಮಾಡ್ಕೊಂಡು ಇದನ್ನ ಕರೆದಿರೋದು, ಆದ್ರೆ ಫೈರ್ ಡ್ರ್ಯಾಗನ್ ಈ ಹುಳನ ಸಾಯಿಸ್ಬಿಡುತ್ತೆ. ನಂತರ ಇದ್ರ ಜೊತೆ ಫೈಟ್ ಮಾಡೋದಕ್ಕೆ ಜೇಸನ್ ಬರ್ತಾನೆ. ಇಲ್ಲಿ ಜೇಸನ್ ಎಲ್ಲರ ಯೋಚನೆಗೂ ಮೀರಿದಷ್ಟು ಪವರ್ಫುಲ್ ಆಗಿರ್ತಾನೆ. ಹೀಗೆ ಕಿಮ್ನ ಟೀಮ್ ನಲ್ಲಿರುವಂತ ಒಬ್ಬೊಬ್ಬರೇ ಈ ಡ್ರ್ಯಾಗನ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೇಳ್ಬೇಕು ಅಂತಂದ್ರೆ ಇವರೆಲ್ಲರೂ ಮೊದ್ಲೇ ಪ್ಲಾನ್ ಮಾಡ್ಕೊಂಡಿದ್ರು. ಅದೇನು ಅಂತಂದ್ರೆ ಈ ಫೈರ್ ಡ್ರ್ಯಾಗನ್ ನ ಎದೆ ಹತ್ರ ಒಂದು ಸ್ಟೋನ್ ಇರುತ್ತೆ. ಆ ಸ್ಟೋನ್ ನ ಹೊಡೆದು ಹಾಕಿ ಎದೆಗೆ ಚುಚ್ಚಿದ್ರೆ ಅದು ಸತ್ತೋಗುತ್ತೆ. ಹಾಗೆ ಯಾರು ಅದಕ್ಕೆ ಚುಚ್ತಾರೋ ಅವರು ಕೂಡ ಸತ್ತೋಗ್ತಾರೆ. ಇಲ್ಲಿ ಇವರಿಗೆ ಲಿಲ್ಲಿ ಕೂಡ ಹೆಲ್ಪ್ ಮಾಡ್ತಿರ್ತಾಳೆ. ನಂತರ ಕಿಮ್ ಕೂಡ ಹೇಗೋ ಮಾಡಿ ಇದ್ರ ಎದೆ ಹತ್ರ ಇರುವಂತ ಸ್ಟೋನ್ ಅನ್ನ ಹೊಡೆದಾಕ್ತಾನೆ. ಆದ್ರೆ ಅಷ್ಟೇ ವೇಗವಾಗಿ ಅದು ರಿಕವರ್ ಕೂಡ ಆಗೋಗುತ್ತೆ. ನಂತರ ಯುಜಿನ್ ತುಂಬಾನೇ ಪವರ್ಫುಲ್ ಆಗಿ ಈ ಫೈರ್ ಡ್ರ್ಯಾಗನ್ ನ ಮೇಲೆ ಅಟ್ಯಾಕ್ ಮಾಡ್ತಾ ಹೇಗೋ ಮಾಡಿ ಇದರ ಎದೆಯಲ್ಲಿರುವಂತ ಸ್ಟೋನ್ ಅನ್ನ ಹೊಡೆದಾಕಿ ಎದೆಗೆ ಸ್ವಲ್ಪ ಚುಚ್ಚುತ್ತಾನೆ. ಆದ್ರೆ ಇದ್ರ ಹತ್ರ ಇರುವಂತ ಅತಿಯಾದ ಬೆಂಕಿಯಿಂದ ಇವನೇ ಸುಟ್ಟು ಸತ್ತೋಗ್ತಾನೆ. ಯುಜಿನ್ ಸತ್ತೋಗ್ತಿದ್ದಂಗೆನೆ ಈ ಪ್ರಪಂಚದಲ್ಲಿರುವಂತ ಜನರು ಕೂಡ ನಾಶ ಆಗೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಫೈರ್ ಡ್ರ್ಯಾಗನ್ ಕೂಡ ಸತ್ತಿರೋದಿಲ್ಲ, ಯಾಕೆಂತಂದ್ರೆ ಎದೆಗೆ ಸರಿಯಾಗಿ ಚುಚ್ಚಿರೋದಿಲ್ಲ. ಇದೇ ಸಮಯದಲ್ಲಿ ಕಿಮ್ಗೆ ಒಂದು ಮೆಸೇಜ್ ಬರುತ್ತೆ. ನ್ಯೂಕ್ಲಿಯಸ್ ನ ಬದಲಾಗಿ ಈ ತರ ಫೇತ್ ಅನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ. ಆ ರೀತಿ ಎಕ್ಸ್ಚೇಂಜ್ ಮಾಡ್ತಿರೋರ ಹೆಸರು TLS 123 ಅಂತ. ಅದನ್ನ ನೋಡಿ ಇವನಿಗೆ ನೆನಪಾಗೋಗುತ್ತೆ. ನೋವೆಲ್ ನ ರೈಟರ್ ಇವನಿಗೆ ರಿಪ್ಲೈ ಮಾಡಿದ್ರಲ್ಲ, ಅವರ ಹೆಸರು ಕೂಡ TLS 123 ಅಂತ ಇರುತ್ತೆ. ಅಂದ್ರೆ ಈ ನೋವೆಲ್ ನ ರೈಟರ್ ಇವನಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ. ನಂತರ ಇವನಿಗೆ ಈ ತರ ಆಫ್ ಲೈಫ್ ಸಿಕ್ತಿದ್ದಂಗೆನೆ ಅದನ್ನ ಕತ್ತಿ ಒಳಗಡೆ ಹಾಕುತ್ತೇನೆ. ಕತ್ತಿನೂ ಕೂಡ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ. ಇದಾದ್ಮೇಲೆ ಇವನ ಟೀಮ್ ನವರೆಲ್ಲ ಸೇರಿ ಫೈರ್ ಡ್ರ್ಯಾಗನ್ ನ ಹಿಡ್ಕೋತಿದ್ದಂಗೆನೆ ಸೀದಾ ಬಂದು ಇದರ ಎದೆಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ನಂತರ ಮತ್ತೊಂದು ಮೆಸೇಜ್ ಬರುತ್ತೆ. ಫೈರ್ ಡ್ರ್ಯಾಗನ್ ನ ಸಾಯಿಸಿ ಈ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಿರುವಂತ ಕಿಮ್ಗೆ 10,000 ಕಾಯಿನ್ಸ್ ಗಳು ಸಿಕ್ತಿದಾವೆ. ಹಾಗೆ ಅಷ್ಟೊಂದು ಪವರ್ಫುಲ್ ಆಗಿರುವಂತ ಫೈರ್ ಡ್ರ್ಯಾಗನ್ ನ ಸಾಯಿಸಿರೋದ್ರಿಂದ ಒಂದು ಗಿಫ್ಟ್ ಸಿಕ್ಕಿದೆ. ಆ ಗಿಫ್ಟ್ ಅನ್ನ ಯೂಸ್ ಮಾಡ್ಕೊಂಡು ಕಿಮ್ ಯಾರನ್ನ ಬೇಕಾದ್ರೂ ಜೀವಂತಗೊಳಿಸಬಹುದು ಅಂತ. ಆಗ ಕಿಮ್ ಜೀವಂತಗೊಳಿಸೋದೆ ಯುಜಿನ್ ನ. ಇಲ್ಲಿ ಕಿಮ್ ಫೈರ್ ಡ್ರ್ಯಾಗನ್ ನ ಸಾಯಿಸಿದ್ರು ಕೂಡ ಇವನ್ ಯಾಕೆ ಸತ್ತೋಗಿಲ್ಲ ಅಂತಂದ್ರೆ ಯುಜಿನ್ ಮೊದ್ಲೇ ಅದಕ್ಕೆ ಚುಚ್ಚಿ ಆದ್ರೆ ಬೆಂಕಿಯಿಂದ ಸತ್ತೋಗಿದ್ನಲ್ಲ. ಫೈರ್ ಡ್ರ್ಯಾಗನ್ ನ ಸಾಯಿಸುವಂತ ಪ್ರಯತ್ನದಲ್ಲಿ ಯಾರಾದ್ರೂ ಒಂದ್ಸಲ ಸತ್ತೋದ್ರೆ ಎರಡನೇ ಸಲ ಯಾರು ಸಾಯಿಸೋದಕ್ಕೆ ಹೋಗ್ತಾರೋ ಅವರು ಸಾಯೋದಿಲ್ಲ. ನಂತರ ಕಿಮ್ ಈ ಸ್ಟೇಷನ್ ನಲ್ಲಿರುವಂತ ಜನರನ್ನೆಲ್ಲರನ್ನು ಕಾಪಾಡಿರೋದ್ರಿಂದ ಎಲ್ಲರೂ ಕೂಡ ತುಂಬಾನೇ ಸಂತೋಷವಾಗಿರ್ತಾರೆ. ಅಂದಂಗೆ ಇದೆಲ್ಲ ಇಲ್ಲಿಗೆ ಮುಗ್ದಿಲ್ಲ, ಇನ್ನು ಕೂಡ ಗೇಮ್ ಗಳು ಕಂಟಿನ್ಯೂ ಆಗ್ತಾ ಹೋಗ್ತವೆ. ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಈ ಮೂವಿಯ ಇನ್ನು 4 ಪಾರ್ಟ್ ಗಳು ಬರ್ತವೆ. ಆ 4 ಪಾರ್ಟ್ ನಲ್ಲಿ ಕಿಮ್ ಹಾಗೆ ಅವನ ಫ್ರೆಂಡ್ಸ್ ಗಳ ಕತೆ ಏನಾಯ್ತು ಅನ್ನೋದನ್ನ ತೋರಿಸ್ತಾರೆ. ಅದು ರಿಲೀಸ್ ಆಗಿದ ತಕ್ಷಣ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ನಿಮ್ಗೆ ಜಾಸ್ತಿ ಏನ್ ಇಷ್ಟ ಆಯ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರಿ ಎಕ್ಸ್ಪ್ಲೈನರ್ ಕನ್ನಡ.